ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಗಳ ಹಬ್ಬ ದೀಪಾವಳಿ ಬಂದೇ ಬಿಡ್ತು. ದೀಪ ಅಂದರೆ ಬೆಳಕು. ಬೆಳಕಿಲ್ಲದೆ ಹೋದರೆ ಜಗತ್ತನ್ನು ಕಾಣೋದು ಅಸಾಧ್ಯ. ಜಗತ್ತನ್ನು ನೋಡಬೇಕು ಅಂತಂದರೆ ಬೆಳಕು ಬೇಕೇ ಬೇಕು. ಈ ಬೆಳಕು ಪ್ರತಿಯೊಬ್ಬರ ಬದುಕಿನುದ್ದಕ್ಕೂ ಜೊತೆಯಾಗಿರಲಿ ಅನ್ನುವಂತಹ ಸಂಕೇತವಾಗಿ ಆಚರಿಸಲ್ಪಡುವಂತಹ ಹಬ್ಬ. ಎಲ್ರಿಗೂ ಗೊತ್ತಿರೋ ಹಾಗೆ ಬೆಳಕು ಅಂತಂದರೆ ಜ್ಞಾನ, ತಿಳುವಳಿಕೆ. ಇದರ ದ್ಯೋತಕವಾಗಿ ಈ ಹಬ್ಬವನ್ನು ಆಚರಿಸಲಾಗತ್ತೆ. ಕೆಟ್ಟದರ ಮೇಲೆ ಒಳ್ಳೆಯದು, ಕೆಟ್ಟದರ ಮೇಲೆ ಒಳ್ಳೆಯದು ಹೇಗೆ ಹೇಳ್ತೀವೋ ಅದೇ ರೀತಿ ಕತ್ತಲೆಯ ಮೇಲೆ ಬೆಳಕು, ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಸಂಕೇತವಾಗಿ ಹಬ್ಬವನ್ನು ಆಚರಿಸಲಾಗತ್ತೆ. ಹಾಗಾಗಿನೇ ಪ್ರತಿಯೊಬ್ಬರೂ ಕೂಡ ಸೇರಿಕೊಂಡು ಮನೆಯ ತುಂಬ ಹಾಗೂ ಸುತ್ತಮುತ್ತ ಹಣತೆಯನ್ನು ಹಚ್ಚಿ ಸಂಭ್ರಮ ಪಡುವಂತಹ ಸಂದರ್ಭ ಇದು. ಈ ಸುಸಂದರ್ಭದಲ್ಲಿ ನಾವು ದೀಪಗಳ ಹಬ್ಬ ದೀಪಾವಳಿಯ ವಿಶೇಷತೆ ಏನು, ಅದರ ಹಿನ್ನೆಲೆ ಏನು, ಮಹತ್ವ ಏನು ಅನ್ನೋದನ್ನು ಅರಿತುಕೊಳ್ಳೋಣ. ಇದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಏನು ಅನ್ನೋದನ್ನು ಕೂಡ ತಿಳಿತಾ ಹೋಗೋಣ. ಈ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತಾರೆ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತಿಸೋಣ. ಮೊದಲನೇದಾಗಿ ಜ್ಯೋತಿಷ್ಯ ವಿದ್ವಾಂಸರಾದಂತಹ ವೆಂಕಟಕೃಷ್ಣ ಆಚಾರ್ಯವರು ಇದ್ದಾರೆ. ಆಚಾರ್ಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಮತ್ತೋರ್ವ ಜ್ಯೋತಿಷ್ಯ ವಿದ್ವಾಂಸರಾದಂತಹ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ನಮಸ್ಕಾರಗಳು. ಮೂವರಿಗೂ ಕೂಡ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ತಮಗೂ ಸಹಿತ. ಆಚಾರ್ಯರೇ, ದೀಪಾವಳಿ ಅಂದ ತಕ್ಷಣ ಎಲ್ರಿಗೂ ಕೂಡ ಸಂಭ್ರಮ ಇರುತ್ತೆ, ಸಂತೋಷ ಇರುತ್ತೆ. ಇವತ್ತಿನಿಂದ ಕಾರ್ತಿಕ ಮಾಸ ಕೂಡ ಶುರುವಾಗ್ಬಿಟ್ಟಿದೆ. ನರಕ ಚತುರ್ದಶಿಯಿಂದ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಮೊದಲನೇದಾಗಿ ಈ ನರಕ ಚತುರ್ದಶಿಯ ವಿಶೇಷತೆ ಏನು, ಅದನ್ನು ತಿಳಿಸ್ಕೊಡೋದಾದರೆ. ಎಲ್ಲ ಸುವರ್ಣ ವಾಹಿನಿಯ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಕೃಷ್ಣಂ ವಂದೇ ಮಂತಪಾಶ್ವತರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ನರಕ ಚತುರ್ದಶಿಯ ದಿವಸ ಪ್ರತಿಯೊಬ್ಬರೂ ಕೂಡ, ಚಿಕ್ಕವರು, ಹೆಂಗಸರು, ಬಾಣಂತಿಯರು ಎಲ್ಲರೂ ಕೂಡ, ಮುದುಕರಿಂದ ಹಿಡಿದು ಚಿಕ್ಕವರ ತನಕ, ಚಿಕ್ಕವರಿಂದ ಹಿಡಿದು ಮುದುಕರ ತನಕ ಪ್ರತಿಯೊಬ್ಬರೂ ಕೂಡ ಅಭ್ಯಂಗವನ್ನು ಮಾಡಲೇಬೇಕಾದಂತಹ ದಿವಸ. ಇನ್ನು ನರಕ ಚತುರ್ದಶಿಯ ದಿವಸ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಲೇಬೇಕಾಗಿರುವಂತಹದ್ದು ಕೃಷ್ಣನನ್ನು, ಸತ್ಯಭಾಮೆಯನ್ನು. 16,000 ಜನರ ಕತ್ತಲೆಯ ಕೋಣೆಯನ್ನು ಬಿಡಿಸಿ ಬೆಳಕನ್ನು ಕೊಟ್ಟಿರತಕ್ಕಂತಹ ಕೃಷ್ಣನನ್ನು ಸ್ಮರಣೆ ಮಾಡುತ್ತಾ ಇವತ್ತಿನ ದಿವಸ ಅಭ್ಯಂಗವನ್ನು ಮಾಡಿಕೊಂಡಾಗ ಅಂತಹ ಕೃಷ್ಣನ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ಆಗುತ್ತೆ ಅನ್ನೋದೇ ಈ ಒಂದು ನರಕ ಚತುರ್ದಶಿಯ ವಿಶೇಷವಾದಂತಹ ಒಂದು ಸಂದರ್ಭಗಳನ್ನು ನಾವು ಮೆಲುಕು ಹಾಕಿಕೊಳ್ಳಬೇಕು. ಅದರಿಂದ ನಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ. ಚತುರ್ದಶಿಯ ದಿನ ಕೃಷ್ಣ ಹಾಗೂ ಸತ್ಯಭಾಮೆಯ ಸ್ಮರಣೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀರಿ. ಹಾಗೆ ಗುರುಗಳೇ, ದೀಪಾವಳಿ ನಾನೀಗಾಗಲೇ ಹೇಳಿದೆ, ದೀಪಗಳ ಹಬ್ಬ. ಪ್ರತಿಯೊಬ್ಬರೂ ಮನೆ ಮಂದಿಯೆಲ್ಲ ಸೇರಿಕೊಂಡು ದೀಪ ಹಚ್ಚಿ ಹಣತೆ ಹಚ್ಚಿ ಆಚರಿಸುವಂಥ ಹಬ್ಬ. ಇದರ ಮಹತ್ವ ಏನು ಗುರುಗಳೇ? ಯಾಕಂತಂದರೆ ಇದನ್ನೂ ಕೂಡ ಅರ್ಥೈಸ್ಕೊಂಡು ಹಬ್ಬ ಆಚರಣೆ ಮಾಡಿದ್ರೆ, ಎಲ್ಲರೂ ಕೂಡ ಇದರ ವಿಶೇಷತೆಯನ್ನು ತಿಳ್ಕೊಂಡ್ರೆ ಅದರ ಫಲವೇ ಬೇರೆ. ಸಚ್ಚಿದಾನಂದ ರೂಪಾಯ ಬಿಂದುನಾದಾಂತರಾತ್ಮನೆ ಆದಿಮಧ್ಯಾಂತ ಶೂನ್ಯಾಯ ಗುರುಣಾಂಗುರವೇ ನಮಃ. ವಿಶೇಷವಾಗಿ ಎಲ್ಲ ಇವತ್ತಿನ ಕಾರ್ಯಕ್ರಮವನ್ನು ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನಮಸ್ಕಾರ. ಜೊತೆಗೆ ನೀವು ಕೇಳ್ತಾ ಇರುವಂತಹದ್ದು ದೀಪಾವಳಿ ಅಂದರೆ ಏನು ಅಂತ. ಆವಳಿ ಅನ್ನೋದೇ ಒಂದು ಸಾಲು ಅನ್ನೋದನ್ನು ಹೇಳ್ತದೆ. ವೀಥ್ಯ ರಾವಳಿ ಪಂಕ್ತಿ ಎಂಬುದಾಗಿ. ಪಂಕ್ತಿ ಅಂತಂದರೆ ಸಾಲು ಅಂತ. ದೀಪ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಸಹಿತ ದೀಪವನ್ನು ಹಚ್ಚುತ್ತಾರೆ ಬೇರೆ ಬೇರೆ ಸಮಯದಲ್ಲಿ. ನಾವು ಸಹಿತ ಎಲ್ಲ ದಿವಸವೂ ದೇವರ ಮುಂದೆ ದೀಪಗಳನ್ನು ಹಚ್ಚುವುದು ಎಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ದೀಪದ ವಿಶೇಷ ಇದೆ. ಹಾಗಿದ್ದರೆ ದೀಪ ಅಂದರೆ ಏನು? ದೀಪದಲ್ಲಿ ಏನೇನು ಇರುತ್ತೆ? ಅದರಲ್ಲಿ ಹೆಣತೆ, ಎಣ್ಣೆ, ವರ್ತಿ ಅಥವಾ ಅಗ್ನಿ, ಈ 4 ವಸ್ತುಗಳಿಂದ ಕೂಡಿ ಇರುತ್ತೆ. ಹಾಗೆ ಮನುಷ್ಯನಲ್ಲಿ ಏನು ಹೇಳಿದರು ಅಂತಂದರೆ, ದೀಪ ದೇವತಾತ್ಮ ಸ ದೀಪ ಎಂಬುದಾಗಿ. ದೇವತದ ಮುಖ್ಯವಾದಂತಹ ಅಂಶ ಏನಿದೆ ಅದು ದೀಪವನ್ನು ತೋರಿಸುತ್ತೆ. ಹಾಗೆ ಮನುಷ್ಯ, ನೀವು ಹೇಳಿದಿರಿ ಅಂಧಕಾರದಿಂದ ಜ್ಞಾನದ ಕಡೆಗೆ ಹೋಗುವುದು ದೀಪ ಎಂಬುದಾಗಿ. ಹಾಗೆ ದೀಪ ಅನ್ನೋದು ಅಂಧಕಾರವನ್ನು ನಿವೃತ್ತಿ ಮಾಡುತ್ತೆ.
ನರಕಾಸುರನನ್ನು ನಾಶ ಮಾಡಿದ ನಂತರ ನಾವು ದೀಪವನ್ನು ಹಚ್ಚುತ್ತೇವೆ. ನಿಜವಾದ ದೀಪ ಯಾವುದರಲ್ಲಿ ಆಗಬೇಕು ಅಂದರೆ ತುಪ್ಪದಿಂದಲೋ ಎಣ್ಣೆಯಿಂದಲೋ ಆಗಬೇಕು. ಅದರಿಂದ ಕತ್ತಲೆಯ ನಿವೃತ್ತಿಯ ಜೊತೆಗೆ ದೇಹದಲ್ಲಿಯೋ ಅಥವಾ ಪರಿಸರದಲ್ಲಿಯೋ ಕಾಡುವಂತಹ ಅನೇಕ ವಿಷಜಂತುಗಳು ನಾಶವಾಗಿ ಅವರಿಗೂ ಸಹಿತ ಅನುಕೂಲವಾಗುತ್ತೆ, ಆರೋಗ್ಯ ಉಂಟಾಗುತ್ತೆ. ಅದರ ಜೊತೆಗೆ ಅದರನ್ನೇ ತಾದಾತ್ಮ್ಯತೆಯಿಂದ ಭಾವನೆ ಮಾಡಿಕೊಂಡಾಗ ಜೀವಿ ಒಬ್ಬವನು ಆತ್ಮದರ್ಶನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ದೀಪವನ್ನು ನಮ್ಮೆಲ್ಲರೂ ಸಹಿತ, ನಮ್ಮ ಭಾಗದ ಜನರು, ಕೇವಲ ಇಲ್ಲಿಯವರು ಅಂತಲ್ಲ, ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ದೀಪ ಎನ್ನುವುದಕ್ಕೆ ಬಹಳ ಮಹತ್ವ ಇದೆ. ನರದಿಂದ ಕೂಡಿರುವಂತಹ ಈ ಆಸುರಿ ಶಕ್ತಿಯನ್ನು ನಾಶ ಮಾಡಿ ಪ್ರಾಮಾಣಿಕವಾದಂತಹ ಜೀವನವನ್ನು ನಡೆಸಬೇಕು ಅಂತ ಅನ್ನೋವರಿಗೆ ಆತ್ಮದರ್ಶನವನ್ನು ಮಾಡಲಿಕ್ಕೆ ದೀಪ ಸಹಾಯವಾಗುತ್ತೆ. ಆ ದೃಷ್ಟಿಯಿಂದ ದೀಪಾವಳಿ ಎನ್ನುವಂತಹ ಹಬ್ಬದ ಆಚರಣೆ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಅಂತ ಹೇಳಲ್ಪಡುತ್ತದೆ. ಅಂದರೆ ಗುರುಗಳೇ, ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಸಂಕೇತ ಅನ್ನೋದನ್ನು ಹೇಳ್ತಾ ಇದ್ದೀರಿ. ಹಾಗೆ ನಾನು ಆರಂಭದಲ್ಲೇ ಹೇಳಿದೆ ಕಾರ್ತಿಕ ಮಾಸ ಬೇರೆ ಅಂತ. ಶಾಸ್ತ್ರಿಗಳೇ, ಕಾರ್ತಿಕ ಮಾಸ ಅನ್ನುವಂಥದ್ದು ವಿಷ್ಣುವಿನ ನೆಚ್ಚಿನ ತಿಂಗಳು. ಸೊ ಈ ಸಂದರ್ಭದಲ್ಲಿ ದೀಪಾವಳಿ ಹಬ್ಬ ಬೇರೆ, ಡಬಲ್ ಸಂಭ್ರಮ. ಸೊ ಮೊದಲನೇದಾಗಿ ಕಾರ್ತಿಕ ಮಾಸದ ವಿಶೇಷತೆಯನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ತಾವು ಕೇಳಿದ್ರಿ ಕಾರ್ತಿಕ ಮಾಸ ವಿಷ್ಣುವಿನ ಮಾಸ ಅಂತ. ವಸ್ತುತಃ ಹರಿಹರರ ಮಾಸ ಇದು. ಕಾರ್ತೀಕ ಮಾಸ ಮಹಾತ್ಮೆಯೇ ಹೇಳುತ್ತೆ, ನ ಕಾರ್ತೀಕ ಸಮೋ ಮಾಸ ನ ಕೃತೇನ ಸಮಂ ಯುಗಂ ಅಂತ ಹೇಳುತ್ತೆ. ಕೃತಯುಗಕ್ಕೆ ಸಮನಾದಂಥ ಮತ್ತೊಂದು ಯುಗ ಇಲ್ಲ, ಕಾರ್ತೀಕ ಮಾಸಕ್ಕೆ ಸಮಾನವಾದಂಥ ಮತ್ತೊಂದು ಮಾಸವಿಲ್ಲ ಅಂತ. ಹೀಗಾಗಿ ಕಾರ್ತೀಕ ಮಾಸ ಎಲ್ಲ ಮಾಸಗಳಿಗಿಂತ ಶ್ರೇಷ್ಠ ಮಾಸ ಅಂತ ಅನ್ನಿಸ್ಕೊಂಡಿದೆ. ಅದಕ್ಕೆ ಕಾರಣ ಹರಿಹರರ ಸ್ಥಾಪನೆಯಾಗಿದೆ ಈ ಮಾಸದಲ್ಲಿ. ನಾವು ಕಾರ್ತೀಕ ಮಾಸ ಅಂದ ಕೂಡಲೇ ಕಾರ್ತೀಕ ಸೋಮವಾರವನ್ನು ಕಾಣ್ತೀವಿ ಮತ್ತು ಕಾರ್ತೀಕ ಮಾಸದಲ್ಲೇ ಉತ್ಥಾನ ದ್ವಾದಶಿಯನ್ನು ಕಾಣ್ತೀವಿ. ಪರಮಾತ್ಮ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಕ್ಕಂಥದ್ದು, ತನ್ಮೂಲಕ ನಮ್ಮೆಲ್ಲರನ್ನೂ ಎಚ್ಚರಗೊಳಿಸ್ತಕ್ಕಂಥವನು. ಎರಡನ್ನೂ ಈ ಮಾಸದಲ್ಲಿ ನಾವು ಕಾಣ್ತೀವಿ. ಮತ್ತು ಕಾರ್ತೀಕ ಮಾಸ ಯಾಕೆ ಇಷ್ಟು ಪ್ರಧಾನವಾಗಿದೆ ಅಂತಂದರೆ, ಇಷ್ಟು ಹೊತ್ತು ಗುರುಗಳು ಹೇಳಿದ್ರು, ಆಚಾರ್ಯರು ಹೇಳಿದ್ರು, ಇಲ್ಲಿ ಪ್ರಧಾನವಾಗಿ ಬೆಳಕು, ಅರಿವಿನ ಬೆಳಕು. ಶಾಸ್ತ್ರಗಳಲ್ಲೇ ಹೇಳುತ್ತೆ, ಹೃದಯ ಕಮಲ ಮಧ್ಯೆ ದೀಪವದ್ ವೇದ ಸಾರಂ ಅಂತ. ಹೃದಯ ಕಮಲ ಮಧ್ಯದಲ್ಲಿ ಆ ದೀಪ ಏನಿದೆ ಅದು ವೇದದ ಸಾರವಾಗಿದೆ, ಅದು ಬೇರೆ ಏನೂ ಅಲ್ಲ, ಅದು ಅರಿವೇ ಆಗಿದೆ ಅಂತ. ಹೀಗಾಗಿ ಕಾರ್ತೀಕ ಮಾಸ ಬೆಳಕನ್ನು ಸೂಚಿಸ್ತಾ, ಅರಿವಿನ ನೀವು ಹೇಳಿದ್ರಿ ಪ್ರಾರಂಭದಲ್ಲಿ, ಬೆಳಕನ್ನು, ಅರಿವನ್ನು ಸೂಚಿಸ್ತಾ ಎಲ್ಲರಿಗೂ ಒಂದು ದಾರಿಯನ್ನು, ಅವರು ಸಾಗುವ ದಾರಿಯನ್ನು ನಿಚ್ಚಳ ಮಾಡಿಕೊಡ್ತಕ್ಕಂಥದ್ದು. ಇದು ಒಂದು ಭಾಗ. ಬಹಳ ಹ್ರಸ್ವವಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಭಾಗ ಇದೆ, ಇದಕ್ಕೆ ಲಕ್ಷ್ಮಿಯ ಆರಾಧನೆಯೂ ಇದೆ. ಇದು ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ಕಾರ್ತೀಕ ಮಾಸದಲ್ಲಿ ಸಾಮಾನ್ಯವಾಗಿ ನಾವು ಚತುರ್ದಶಿ ಆದ ಕೂಡಲೇ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಆರಾಧನೆಯನ್ನು, ಅಲಕ್ಷ್ಮೀ ನಿವಾರಣಾರ್ಥಂ ಅಂತ, ಅಲಕ್ಷ್ಮಿಯನ್ನು ಓಡಿಸಿ. ಅಲಕ್ಷ್ಮಿ ಅಂತಂದರೆ ಯಾವುದೇ ಮನುಷ್ಯನಿಗೆ ಬೇಡವೋ ಅದೆಲ್ಲ ಅಲಕ್ಷ್ಮಿಯೇ. ಮನೆ ಬೇಡದೇ ಇರತಕ್ಕಂಥ ವಸ್ತುಗಳಿಂದ, ರದ್ದಿ ವಸ್ತುವಿಂದ ಹಿಡಿದು ನಮ್ಮ ಬುದ್ಧಿಯಲ್ಲೂ ಸಾಕಷ್ಟು ಇದೆ ರದ್ದಿ. ಬೇಡದೇ ಇರತಕ್ಕಂಥ ಆಲೋಚನೆಗಳು, ಚಿಂತನೆಗಳು, ಈ ಕೋಪ, ಷಡ್ವರ್ಗವೇ ಇದೆ, ಹರಿಷಡ್ವರ್ಗಗಳು ಅಂತ, ಅದೆಲ್ಲ ನಮ್ಮೊಳಗೆ ಇದೆ. ಅದರ ಗುಡಿಸುವಿಕೆ ಆಗಬೇಕು. ಅದನ್ನು ಚೊಕ್ಕಟ ಮಾಡಿ ಒಳ್ಳೆಯ ಸಾತ್ವಿಕತೆ ಅಂತಕ್ಕಂಥ ಲಕ್ಷ್ಮಿ ನಮ್ಮಲ್ಲಿ ನೆಲೆ ನಿಲ್ಲಬೇಕು. ಆ ದೃಷ್ಟಿಯಲ್ಲಿ ಲಕ್ಷ್ಮೀ ಪೂಜೆ ವಸ್ತುತಃ ಇದು ವ್ಯಾಪಾರಿಗಳ ಹಬ್ಬ ಅಂತ. ನಾವು ಶ್ರಾವಣ ಮಾಸದಲ್ಲಿ ಕಾಣ್ತೀವಿ ಬೌದ್ಧಿಕವಾದ ಲಕ್ಷ್ಮೀ ಆಚರಣೆ. ನಾವು ನವರಾತ್ರಿಯಲ್ಲಿ ಕಾಣ್ತೀವಿ ಅಲ್ಲಿ ಶೌರ್ಯ ಲಕ್ಷ್ಮಿಯ ಆರಾಧನೆ. ಈ ಸಂದರ್ಭದಲ್ಲಿ ಕಾಣ್ತೀವಿ ನಾವು ಧನ, ಹಣ ಬಹಳ ಮುಖ್ಯ. ವಹಿವಾಟಿ ಅರ್ಥ ಬಹಿಶ್ಚರ ಪ್ರಾಣ ಅಂತ, ಹೊರಗಿನ ಪ್ರಾಣ ಅಂತೆ. ಅದು ಮನುಷ್ಯನ ಒಳಗೆ ಇದೆ 5 ಪ್ರಾಣಗಳು, ಅದು ಹೊರತಾಗಿ ಹೊರಗೆ ಒಂದು ಪ್ರಾಣ ಇದೆ, ಅದು ಅರ್ಥ, ಅದು ಹಣ ಅಂತ. ಈ ಹಣದ ವಹಿವಾಟು ಇಲ್ಲದೆ ಇದ್ದರೆ ಮನುಷ್ಯ ಬದುಕಲಿಕ್ಕಾಗಲ್ಲ. ಹೀಗಾಗಿ ಲಕ್ಷ್ಮಿ ನಮಗೆ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ನರಕಾಸುರ ಸಂಹಾರವಾದನಲ್ಲ, ಅದಾದ ಮೇಲೆ ವ್ಯಾಪಾರಿಗಳೆಲ್ಲ ಹೊಸ ಲೆಕ್ಕ ಪತ್ರಗಳನ್ನು ಸಿದ್ಧಪಡಿಸ್ಕೊಂಡ್ರು ಅನ್ನೋ ದೃಷ್ಟಿಯಲ್ಲಿ ವ್ಯಾಪಾರಿಗಳು ಪ್ರಧಾನವಾಗಿ ಈ ಒಂದು ಲಕ್ಷ್ಮಿಯನ್ನು ಆ ಸಂಜೆ ವೇಳೆಯಲ್ಲಿ ಆವಾಹನೆ ಮಾಡಿ ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ಇದೆ. ದೀಪಾವಳಿಯ ವಸ್ತುತಃ ಧನತ್ರಯೋದಶಿಯಿಂದ ಹಿಡಿದು ಲಕ್ಷ್ಮಿಯ ಸಾಲೆ ಇದೆ. ಧನತ್ರಯೋದಶಿ ಆಗಬಹುದು, ಕುಬೇರ ಪ್ರತಿಪತ್ತು ಆಗಬಹುದು, ದ್ಯೂತ ಪ್ರತಿಪತ್ತು ಅಂತಲೂ ಕರೀತಾರೆ. ಅಂದರೆ ನಾವು ತ್ರಯೋದಶಿಯಿಂದ ಹಿಡಿದು ಧನತ್ರಯೋದಶಿಯಿಂದ ಅಮಾವಾಸ್ಯೆ ಮಹಾಲಕ್ಷ್ಮಿ, ಕುಬೇರ ಪ್ರತಿಪತ್ತು ಅಂತ ಕರೀತಕ್ಕಂತಹ ದೀಪಾವಳಿ, ಹೀಗಂತೂ ಹಿಂದೆ ಮುಂದೆ ಎಲ್ಲವೂ ಕೂಡ ಆ ಹಣದಿಂದ ತುಂಬಿಕೊಂಡು ಬಿಟ್ಟಿದೆ. ಮತ್ತು ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಕಾರ್ತೀಕ ಮಾಸದಲ್ಲಿ ಇದನ್ನು ಪಿತೃದೇವತೆಗಳಿಗೂ ಬಹಳ ವಿಶಿಷ್ಟವಾದ ಮಾಸ ಅಂತ. ಆಷಾಢದ ಆ ದ್ವಿತೀಯ ಭಾಗ ಏನಿದೆ ಅಲ್ಲಿಂದ ಶುರುವಾಗಿ ಕಾರ್ತೀಕ ಮಾಸದವರೆಗೆ
ಪಿತೃಗಳ ಆರಾಧನೆಗೂ ಅವರ ವಸ್ತುತಃ ಅಲಾತ ಭ್ರಮಣ ಅಂತ ಒಂದು ಕೊಳ್ಳಿಯನ್ನು ತಿರುಗಿಸ್ಬೇಕು ಅಂತಿದೆ. ಮನೆ ಹೊರಗಡೆ ದೀಪವನ್ನು ಇಟ್ಟು ಯಮದೀಪ ಅಂತ ಕರೀತಾರೆ. ಅದು ನಮ್ಮ ಬಂದಂಥ ಪಿತೃಗಳಿಗೆ ದಾರಿಯನ್ನು ತೋರಿಸುತ್ತೆ ಯಮಲೋಕಕ್ಕೆ ಹೋಗಲಿಕ್ಕೆ ಅಂತಕ್ಕಂಥ ವಿಚಾರಗಳು ಇಲ್ಲಿದ್ದಾವೆ. ಹೀಗಾಗಿ ಕಾರ್ತೀಕ ಮಾಸ ಅಂತಕ್ಕಂಥದ್ದು ದೇವ ಪಿತೃಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠ ಉತ್ಕೃಷ್ಟ ಮಾಸವಾಗಿರೋದ್ರಿಂದಲೇ ಈ ಮಾಸ ಕಾರ್ತೀಕ ಸಮೋ ಮಾಸ, ಕಾರ್ತೀಕ ಮಾಸಕ್ಕೆ ಸಮಾನವಾದ ಮತ್ತೊಂದು ಮಾಸ ಇಲ್ಲ ಅಂತ ಹೇಳಿದ್ದಾರೆ. ಈ ಎಲ್ಲ ಕಾರಣಗಳಿಂದ ದೀಪಾವಳಿ ಬಹಳ ವಿಶೇಷ. ಸರಿ ಶಾಸ್ತ್ರಿಗಳೇ, ಅಂದರೆ ಯಮದೀಪದ ಬಗ್ಗೆ ಹೇಳಿದ್ರಿ ಗುರುಗಳೇ. ಈಗ ಯಮದೀಪದ ವಿಚಾರ ಬಂದಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಯಾವ ದಿಕ್ಕಿನಲ್ಲಿ ದೀಪವನ್ನು ಇಡಬೇಕು, ಯಾರು ಇಡಬೇಕು, ಅದರ ಬಗ್ಗೆ ಒಂಚೂರು ತಿಳಿಸ್ಕೊಡೋದಾದರೆ. ಅನೇಕ ಜನರಿಗೆ ಈ ವಿಷಯದಲ್ಲಿ ತುಂಬ ಸಂಶಯಗಳಿದ್ದಾವೆ. ಸಾಮಾನ್ಯವಾಗಿ ಎಲ್ಲರೂ ಸಹಿತ ದೀಪವನ್ನಿಟ್ಟು ನಮಸ್ಕಾರ ಮಾಡುವಂಥದ್ದುಂಟು. ಆದರೆ ಈ ಯಮದೀಪ ಅನ್ನುವಂಥದ್ದು ಕೆಲವೇ ವ್ಯಕ್ತಿಗಳು ಮಾಡುವಂಥದ್ದಿದೆ. ಯಾಕೆ ಇದು ಸಣ್ಣ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಉಳಿದವರಿಗೆ ಇದು ಸಾಧ್ಯ ಆಗೋದಿಲ್ಲ. ಆದರೆ ಯಾರ್ಯಾರಿಗೆ ತಂದೆ ತಾಯಂದಿರಿದ್ದಾರೋ, ಯಾರ್ಯಾರೆಲ್ಲ ತಂದೆ ತಾಯಂದಿರಿದ್ದಾರೋ ಅವರೆಲ್ಲರೂ ಸಹಿತ ಈ ದೀಪವನ್ನು ಇಡಬೇಕು. ಯಾಕೆ ಅಂತ ಕೇಳಿದರೆ, ನಮ್ಮ ಪಿತೃಲೋಕಕ್ಕೆ ಅಂತ ಹೇಳಿದರು ಅವರು ಈಗಾಗಲೇ ಶಾಸ್ತ್ರಿಗಳು. ಪಿತೃಲೋಕದಲ್ಲಿ ನಮ್ಮನ್ನು ಯಾರು ನೋಡ್ತಾರೆ ಅಂತಂದರೆ, ನಮ್ಮ ಮಕ್ಕಳು ಹೇಗಿದ್ದಾರೆ ಅಂತ ಅವರು ನೋಡ್ತಾ ಇರ್ತಾರೆ. ಆ ಕಾರಣದಿಂದ ಪಿತೃಗಳ ಒಂದು ದೃಷ್ಟಿಯಿಂದ ಅದು ಕೇವಲ ನಮ್ಮ ತಂದೆ ನಮ್ಮ ತಾಯಿ ಅನ್ನುವ ಅರ್ಥದಿಂದಲೇ ಅಲ್ಲ, ಸಮಸ್ತ ಜಗತ್ತುಗಳನ್ನು ಸಹಿತ ಯಾವವನು ನಿಯಂತ್ರಣ ಮಾಡ್ತಾ ಇದ್ದಾನೋ ಅವನೇ ಯಮ ಅಂತ. ಯಾರು ಯಮಯತೆ ಇತ್ಯರ್ಥ. ಹಾಗಾಗಿ ಅವನು ಯಮ ಅಂತ ಹೆಸರವನಿಗೆ. ಹಾಗಾಗಿ ಅದನ್ನು ದಕ್ಷಿಣ ದಿಕ್ಕಿಗೆ ಅವನನ್ನು ನಾವು ಹೇಳ್ತೇವೆ, ಇಂದ್ರ, ಅಗ್ನಿ, ಯಮ ಅನ್ನುವುದಾಗಿ. ಹಾಗಾಗಿ ಯಮದಿಕ್ಕಿನಲ್ಲಿ, ದಕ್ಷಿಣ ದಿಕ್ಕಿನಲ್ಲಿ ಆ ದೀಪವನ್ನು ಇಡಬೇಕು. ಜೊತೆಗೆ ನಾವು ಯಮಾಯ ಧರ್ಮರಾಜಾಯ ಮೃತ್ಯವೇಚ ಅಂತಕಾಯ ಚ ವೈವಸ್ವತಾಯ ಕಾಲಾಯ, ಈ ಥರ ಅದಕ್ಕೆ ಯಮತರ್ಪಣ ಅನ್ನುವಂಥದ್ದನ್ನು ಕೊಡುವುದಿದೆ. ಶಾಸ್ತ್ರಿಗಳು ಹೇಳಿದರು ಹರಿ ಮತ್ತು ಹರ ಎಂಬುದಾಗಿ. ಅದೇ ರೀತಿಯಲ್ಲಿ ಪಿತೃಗಳನ್ನೂ ಸಹಿತ ತೃಪ್ತಿಯನ್ನು ಪಡಿಸುವಂತಹದ್ದು ವಿಷ್ಣುವಿನ ಅಂತ್ಯದಲ್ಲೇ ಆಗುತ್ತೆ. ಯಾಕೆಂದರೆ ಯಾವವನು ವಿಷ್ಣುವನ್ನು ಸ್ಮರಣೆ ಮಾಡ್ತಾನೋ ಆಗ ಮಾತ್ರ ಪಿತೃಲೋಕದಿಂದ ಆತನು ಆ ಜೀವಿಯು ಪರಮಾತ್ಮನನ್ನು ಸೇರಿಕೊಳ್ಳುತ್ತೆ. ಆ ದೃಷ್ಟಿಯಿಂದ ಯಮತರ್ಪಣ ಅನ್ನುವಂತಹದ್ದು ಈ ದಿವಸ ಮಾಡೋದರಿಂದ ಎಲ್ಲ ಪಿತೃಗಳು ಸಹ ಸಂತೃಪ್ತಿಯನ್ನು ಹೊಂದಿ ನಮ್ಮನ್ನೂ ಸಹಿತ ಉತ್ತಮ ಲೋಕಗಳಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದ ಯಮಾಯ ಧರ್ಮರಾಜಾಯ ಮೃತ್ಯವೇಚ ಅಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತ ಕ್ಷಯಾಯ ಚ ಔದುಂಬರಾಯ ದಧನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ನಮೋ ನಮಃ. ಹೀಗೆ 14 ರೀತಿಯ ತರ್ಪಣಗಳನ್ನು ಮಾಡಬೇಕು. ಇದಕ್ಕೆ ಪ್ರತಿಯೊಂದೂ ಸಹಿತ ಯಮತರ್ಪಣ ಅಂತ ಬರೆದಿರ್ತಾರೆ. ಆದರೆ ಯಮತರ್ಪಣವನ್ನು ಯಾರು ಮಾಡುವಂಥದ್ದು ಕಂಡು ಬರುವುದಿಲ್ಲ. ಹೀಗೆ ಮಾಡುವುದರಿಂದ ಅವರಿಗೆ ಯಮಲೋಕ ದರ್ಶನವೇ ಇಲ್ಲ ಅನ್ನೋದಾಗಿ ಹೇಳುತ್ತೆ ಶಾಸ್ತ್ರ. ದೀಪಾವಳಿಯ ಸಂದರ್ಭದಲ್ಲಿ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ನರಕ ಚತುರ್ದಶಿಯ ಬಗ್ಗೆ ಹೇಳಿದ್ರಿ, ದೀಪಾವಳಿಯ ವಿಶೇಷತೆ ತಿಳ್ಕೊಂಡ್ವಿ. ಇಂತಹ ಸಂದರ್ಭದಲ್ಲಿ ಉಚ್ಚ ಫಲ ಕೂಡ ಇದೆ ಅನ್ನುವಂತಹ ಮಾತು. ಸೊ ಮೊದಲನೇದಾಗಿ ಇದನ್ನು ಗಮನದಲ್ಲಿ ಇಟ್ಕೊಂಡು ಮೊದಲ ಮೇಷರಾಶಿಯ ಬಗ್ಗೆ ಅದರ ಫಲಾಫಲವನ್ನು ತಿಳಿಸ್ಕೊಡೋದಾದರೆ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಗ್ರಹಸ್ಥಿತಿಗಳನ್ನು ನಾವು ವಿಚಾರ ಮಾಡ್ತಾ ಬರುವಾಗ ಆಗಲೇ ನೀವು ಹೇಳಿದ ಹಾಗೆ 3ನೇ ಮನೆಯಲ್ಲಿದ್ದಂತಹ ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ. ಸೊ ಉಚ್ಚ ಕ್ಷೇತ್ರಕ್ಕೆ ಬಂದಾಗ ಆ ಕ್ಷೇತ್ರದಲ್ಲಿ ಬಂದಾಗ ಏನು ಫಲ, ಭಾವಫಲ ಬೇರೆ, ರಾಶಿ ಫಲಗಳ ಬೇರೆ. ಆ ಭಾವಕ್ಕೆ ಬಂದಾಗ ಅಥವಾ ಆ ರಾಶಿಗೆ ಬಂದಾಗ ಚಾಂದ್ರೇ ರತ್ನ ಸುತಸ್ವದಾರ ವಿಭವ ಅಂತ ವೈಭವ, ಅತ್ಯದ್ಭುತವಾದ ವೈಭವ. ಅಂದರೆ ಮಕ್ಕಳಿಲ್ಲದವರಿಗೆ ಸಂತಾನ ಆಗುವಂಥದ್ದು, ಅಥವಾ ತಾಯಿಯ ಆರೋಗ್ಯದಲ್ಲಿ ನೆಮ್ಮದಿಯನ್ನು ಕಳ್ಕೊಂಡವರಿಗೆ, ಅಥವಾ ಈ ಭೂ ವ್ಯವಹಾರದಲ್ಲಿ ನೆಮ್ಮದಿಯನ್ನು ಕಳ್ಕೊಂಡವರಿಗೆ, ಹಣವನ್ನು ಕಳ್ಕೊಂಡಿರ್ತಕ್ಕಂಥವರಿಗೆ, ಮತ್ತು ತಂದೆಯ ಪ್ರೀತಿಯನ್ನು ಪಡೆಯದೇ ಇರತಕ್ಕಂಥವರಿಗೆ ಇದೆಲ್ಲ ಥರದ ವೈಭವ. ಅಂದರೆ ಅದನ್ನು ಪಡೀತಾರೆ, ಮಕ್ಕಳನ್ನು ಪಡೀತಾರೆ, ಅಥವಾ ಒಳ್ಳೆಯ ಸಂತೋಷ ಸುಖವಾದ ಜೀವನವನ್ನು ಪಡೆಯುವಂತಹ ಯೋಗ ಈ ಮೇಷರಾಶಿಯವರಿಗೆ. ಕಾರಣ ಮೇಷರಾಶಿಯಿಂದ 12ನೇ ಮನೆಯ ಭಾವಾಧಿಪತಿಯಾಗಿ 9ನೇ ಮನೆಯ ಭಾವಾಧಿಪತಿಯಾಗಿ 4ರಲ್ಲಿ ಹೋಗುವಾಗ ಮಾತಾ ಸೃಹನ್ಮಾತುಲ ಭಾಗಿನೇಯೋ ಕ್ಷೇತ್ರಂ ಸುಖಂ ವಾಹನಂ ಆಸನಂ ಚ ಅಂತ ಹೇಳುವಂತಹ ಚಿಂತನೆ. ಹಾಗಾಗಿ ಇಷ್ಟೆಲ್ಲ ಚಿಂತನೆಯನ್ನು ನಾವು ನೋಡುವಾಗ ಅಲ್ಲಿಗೆ ಯೋಯೋ ಭಾವ ಸ್ವಾಮಿ ದೃಷ್ಟ ಯುತೋವ ಅಂತ ಹೇಳುವಾಗೆ ಸೌಮ್ಯಗ್ರಹರ ಯೋಗ 4ನೇ ಮನೆಗೆ ಬಂದಾಗ ವಿಶೇಷವಾಗಿ ಅವರಿಗೆ ಈ ಭೂಮಿಗೆ ಸಂಬಂಧಪಟ್ಟ ಲಾಭ ಆಗುವಂಥದ್ದು, ಅಥವಾ ವಿಸುಖಪೀಠಿತ ಮಾನಸ ಅಂತ ಹೇಳುವ ರೀತಿಯಲ್ಲಿ 4ನೇ ಮನೆಯಲ್ಲಿ ಬಂದಾಗ ಒಳ್ಳೆಯ ವಿಶೇಷವಾದಂತಹ ಸುಖ,
ಅದು ಸ್ತ್ರೀ ಸುಖ ಆಗಬಹುದು, ಅಥವಾ ಈ ಭೂಮಿಗೆ ಸಂಬಂಧಪಟ್ಟ ಸುಖ ಆಗಬಹುದು, ಮಕ್ಕಳಿಂದ ಪಡೆಯಬೇಕಾದ ಸುಖ ಆಗಬಹುದು, ಹಣದಿಂದ ಬೇಕಾದ ಸುಖ ಆಗಬಹುದು. ಇದನ್ನೆಲ್ಲವನ್ನು ಕೂಡ ಆ ಗುರು ಮೇಷರಾಶಿಯವರಿಗೆ ಕೊಡ್ತಾನೆ ಅನ್ನುವಂತಹ ವಿಷಯ. ಅದರ ಜೊತೆಗೆ ಈಗ ಈ ಶುಕ್ರ ನೀಚದಲ್ಲಿದ್ದಾನೆ, ನೀಚದಿಂದಾಗಿ ಸ್ವಕ್ಷೇತ್ರಕ್ಕೆ ಹೋಗುವಂತಹದ್ದು. ಕುಜ ಶುಕ್ರನ ಕ್ಷೇತ್ರದಲ್ಲಿದ್ದಾನೆ, ಅಲ್ಲಿಂದ ತನ್ನ ಸ್ವಕ್ಷೇತ್ರವಾಗಿ ಹೋಗ್ತಾನೆ. ಇದೆಲ್ಲ ನಾವು ವಿಚಾರ ಮಾಡುವಾಗ ನಮಗೆ ಒಟ್ಟಾರೆ ಈ ದೀಪಾವಳಿಯ ಸಂದರ್ಭದಿಂದ ಒಂದು 6 ತಿಂಗಳ ವಿಶೇಷವಾಗಿ ನಾವು ಗ್ರಹಸ್ಥಿತಿಗಳನ್ನು ಗಮನಿಸಿಕೊಂಡಾಗ ಈ ಸಪ್ತಮ ಅಧಿಪತಿ ಸಪ್ತಮಕ್ಕೆ ಬರುವುದು, ನೀಚದಲ್ಲಿದ್ದಂತಹ ಶುಕ್ರ ಸ್ವಕ್ಷೇತ್ರಕ್ಕೆ ಬರೋದು, ಇದು ನೋಡುವಾಗ ಈ ಹೆಂಡತಿಯಿಂದಾಗಿ ಸುಖ ಇಲ್ಲದೇ ಇರತಕ್ಕಂಥದ್ದು, ಅಥವಾ ಸಂಸಾರದಲ್ಲಿ ವಿಪರೀತವಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು, ಅಂತಹವರು ಸಂತೋಷವಾದ ಸುಖಮಯವಾದ ಸಂಸಾರವನ್ನು ನಡೆಸುವ ಭಾಗ್ಯವನ್ನು ಶುಕ್ರ ಸ್ವಕ್ಷೇತ್ರಕ್ಕೆ ಬಂದಾಗ ಕೊಡ್ತಾನೆ. ಅಷ್ಟೇ ಅಲ್ಲದೆ ಇದೊಂದು ವಿಶೇಷ, ಮೇಷರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿ ಶುಕ್ರ ಬಂದಾಗ ಮತ್ತು ಉಚ್ಚಕ್ಷೇತ್ರದಲ್ಲಿ ಗುರು ಬಂದಾಗ ಹಂಸ ಮಹಾಯೋಗ. ಜೊತೆಗೆ ಶುಕ್ರ ಸ್ವಕ್ಷೇತ್ರಕ್ಕೆ ಬಂದಾಗ, ನೀಚದಿಂದಾಗಿ ಸ್ವಕ್ಷೇತ್ರಕ್ಕೆ ಬಂದಾಗ ಈ ಶುಕ್ರನಿಗೆ ಪ್ರಧಾನವಾಗಿ ಹೇಳುವಂಥದ್ದು ಮದನ ಕಾರಕತ್ವ. ಜೊತೆಗೆ ಮದನ ಸ್ಥಾನಕ್ಕೆ ಹೋಗುವುದರಿಂದಾಗಿ ವಿಶೇಷವಾಗಿ ತಾನು ಏನೇನು ಪಡೆದುಕೊಳ್ಳಬೇಕು, ಅದು ಭೂಮಿಗೆ ಸಂಬಂಧಪಟ್ಟದ್ದಾಗ್ಬೋದು, ಅಥವಾ ಮದುವೆ ಆಗದವರಿಗೆ ಮದುವೆಯ ಯೋಗವನ್ನು ಹೇಳುವಂಥದ್ದು, ಅಥವಾ ಈ ಸಂಸಾರದಲ್ಲಿ ಕಲಹ ಏನಾದರೂ ಇತ್ತು ಅಂತಾದರೆ ಆ ಕಲಹ ಸರಿಯಾಗುವಂಥದ್ದು, ಅಥವಾ ದಂಪತಿಗಳ ಮಧ್ಯೆ ನಮಗೆ ಬೇಡಪ್ಪ, ನಮಗೂ ಅವರಿಗೂ ಸೂಟ್ ಆಗೋದೇ ಇಲ್ಲ, ನಾವು ಡಿವೋರ್ಸ್ ತೊಗೊಂಡು ಬಿಡೋಣ ಅನ್ನುವಂಥ ಯೋಚನೆ ಬಂದಂಥವರೂ ಕೂಡ ಇಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಹೋಗೋಣ, ಸಂತೋಷವಾಗಿ ನಾವು ಬಾಳೋಣ ಅನ್ನುವಂತಹ ಯೋಚನೆ ಬಂದು ಮತ್ತೆ ಒಂದಾಗಿ ಜೀವನವನ್ನು ಸಾಗಿಸುವಂತಹ ಯೋಗ ಈ ಶುಕ್ರ ನಮಗೆ ಕೊಡ್ತಾ ಬರ್ತಾನೆ. ಮತ್ತು ಈ ಕುಜ ತಾನು ಈ ಸಪ್ತಮದಲ್ಲಿದ್ದಾಗ ಕುಜ ಸಹಜವಾಗಿಯೇ ದಂಪತಿಗಳ ಮಧ್ಯದಲ್ಲಿ ವೈರವನ್ನು ಉಂಟು ಮಾಡುವಂತಹದ್ದು, ಪರ ಯುವತಿರತಃ ದ್ಯೂತಕೃತ ಅಂತ ಹೇಳುವಂತಹ ಫಲವೂ ಇದೆ. ಪಾಪಗ್ರಹರು ಅಷ್ಟಮದಲ್ಲಿ ಬಂದಾಗ ಪಾಪೇ ಅಷ್ಟಮಗೆ ಕಳತ್ರ ಮರಣಂ ರೋಗೋ ವಿಯೋಗೋತ್ಸವ ಅಂತ ಹೇಳುವ ಫಲವೂ ಇದೆ. ಆದ್ದರಿಂದ ಅವನು ಲಗ್ನಾಧಿಪತಿ ಆಗಿರೋದ್ರಿಂದ ಬೇರೆಯವರಿಗೆ ದೋಷ ಹೇಳೋದಕ್ಕಿಂತ ಸ್ವತಃ ತನ್ನ ದೇಹಕ್ಕೇನೆ ಅನಾರೋಗ್ಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರಧಾನವಾಗಿ ಮೇಷರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದಾಗಲಿ, ಅಥವಾ ಗುರು ಬಲವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳುವಂತಹದ್ದು. ಆದ್ದರಿಂದ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಜಪ, ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ನಡೆಸುವಂತಹದ್ದು, ಅಥವಾ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಆ ದುರ್ಗೆಯ ವಿಶೇಷವಾದ ಮಂತ್ರಗಳ ಜಪವನ್ನು, ಉಪಾಸನೆಯನ್ನು ಮಾಡುವುದರಿಂದಲೂ ಕೂಡ ಒಂದು ವೇಳೆ ಸಮಸ್ಯೆಗಳು ಬರುವುದಿದ್ದರೂ ಆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿ ಆಯಿತು. ಇನ್ನು ವೃಷಭ ರಾಶಿ. ಗುರುಗಳೇ, ವೃಷಭ ರಾಶಿಯ ಫಲಾಫಲ ಹೇಗಿದೆ? ಚೆನ್ನಾಗಿದೆ ಫಲ ಅಂತಂದರೆ ಅದರ ಸಂಪೂರ್ಣ ಫಲವನ್ನು ಹೇಗೆ ಪಡೆಯೋದು, ಇದಕ್ಕೇನು ಮಾಡಬೇಕು? ಒಂದು ವೇಳೆ ದೋಷ ಇದೆ ಅಂತಂದರೆ ಅದಕ್ಕೇನು ಪರಿಹಾರ ತಿಳಿಸ್ಕೊಡೋದಾದರೆ? ವೃಷಭ ರಾಶಿ ಇದನ್ನು ನೀವು ಹೇಳುವಾಗಲೇ ಅತ್ಯಂತ ಚುರುಕಾಗಿ ನಮ್ಮ ಆಚಾರ್ಯರು ಹೇಳಿದರು. ಇದು 6 ತಿಂಗಳವರೆಗೆ ದೀಪಾವಳಿಯಿಂದ ಪ್ರಾರಂಭ ಮಾಡಿ ನಾವು ಹೇಳಬೇಕಾಗಿದೆ. ಎಲ್ಲರೂ ಸಹಿತ ಯುಗಾದಿಯಿಂದ ಪ್ರಾರಂಭ ಮಾಡ್ತಾರೆ, ದೀಪಾವಳಿಯಿಂದ ಯಾಕೆ ಅಂತ. ಅಜ್ಞಾನವನ್ನು ಹೋಗಲಾಡಿಸುವುದಕ್ಕಾಗಿಯೇ ದೀಪವನ್ನು ಹಚ್ಚುವುದು ತಾನೆ. ಹಾಗೆ ನಮ್ಮ ಭವಿಷ್ಯವೂ ಸಹಿತ ಏನನ್ನು ಹೇಳುತ್ತೆ ಅಂದರೆ ತಮಸಿ ದ್ರವ್ಯಾಣಿ ದೀಪ ಇವ ಅಂತ. ತಮಸ್ಸನ್ನು ನಾಶ ಮಾಡಿ ದೀಪವನ್ನು ತೋರಿಸುವುದೇ ಉದ್ದೇಶವಾಗಿರೋದರಿಂದ ದೀಪಾವಳಿ ಭವಿಷ್ಯ ಅನ್ನೋದನ್ನು ಶಾಸ್ತ್ರಿಗಳು ಹೊಸದಾಗಿ ಇಲ್ಲಿಂದ ಪ್ರಾರಂಭ ಮಾಡಿದರು ನಿಮ್ಮ ಚಾನಲ್ ಮುಖಾಂತರ ಅನ್ನೋದನ್ನು ನನಗೆ ಅಂದುಕೊಳ್ತೇನೆ ನಾನು. ಕಾರಣ ಇಲ್ಲಿ ಇಷ್ಟು, ದೀಪದಿಂದಲೇ ನಮ್ಮ ಜ್ಞಾನ ಆಗುವುದರಿಂದ ದೀಪಾವಳಿಯಿಂದ 6 ತಿಂಗಳ ನಾವು ಈಗ ಗುರು ಪ್ರಧಾನವಾಗಿ ನಮಗೆಲ್ಲರಿಗೂ ಸಹಿತ ಈಗಾಗಲೇ ಆಚಾರ್ಯರು ಹೇಳಿದರು ಗುರುವಿನ ಒಂದು ಬದಲಾವಣೆಗಳು ಹೇಗೆ ಪರಿಣಾಮ ಆಗುತ್ತವೆ ಅಂತ. ಹಾಗೆ ವೃಷಭ ರಾಶಿಯವರಿಗೆ ಶುಕ್ರನ ಬದಲಾವಣೆ ತುಂಬ ಚೆನ್ನಾಗಿ ಇದೆ. ಯಾಕೆಂದರೆ ಶುಕ್ರನು ನೀಚತ್ವದಿಂದ ಷಷ್ಠತ್ವ ಕಡೆಗೆ ಹೋಗ್ತಾನೆ. ಆಗ ಅಶತ್ರುಹು ಅಂತ ವರಾಹಮಿರಾಚಾರ್ಯರು ಅದನ್ನು ಗುರುತಿಸ್ತಾರೆ. ಯಾಕೆಂದರೆ ಶುಕ್ರ ಯಾವ ರೀತಿಯಲ್ಲಿ ತನ್ನ ಮನೆಯಲ್ಲಿದ್ದಾಗ ಆ ರೀತಿಯ ಒಳ್ಳೆಯ ಫಲಗಳನ್ನು ಮೊದಲು ರಾಶ್ಯಾಧಿಪತಿಗಳಿಗೆ ಹೇಳಬೇಕು. ರಾಶಿ ಅಂತಂದರೆ ಮನಸ್ಸು ಅಂತ ಅರ್ಥ. ಆ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ನಾವು ವೃಷಭ ರಾಶಿಯವರನ್ನು ನೋಡುವಾಗ ಲಾಭದಲ್ಲಿರುವ ಶನಿ, ಯಾಕೆಂದರೆ ವೃಷಭಕ್ಕೆ ಯೋಗಕಾರಕನಾದವನು ಶನಿ, ದಶಮಾಧಿಪತಿಯೂ ಮತ್ತು ಭಾಗ್ಯಾಧಿಪತಿಯೂ ಆಗಿರುವ ಶನಿ ಲಗ್ನವನ್ನು ನೋಡುವಂಥದ್ದೇನಿದೆ ಅದು ತುಂಬ ಒಳ್ಳೆಯದು. ಇನ್ನು ಅವನು ವಕ್ರನಾಗಿರುವಂಥದ್ದು, ವಕ್ರಂಗತ ಸ್ವಚ್ಛ ಫಲಂ ವಿದಧ್ಯಾತ್ ಅನ್ನೋದಾಗಿ ಹೇಳುತ್ತೆ. ಹಾಗಾಗಿ ಅದು ಉಚ್ಚದ ಫಲ ಅಂತ. ಇನ್ನು ವೃಷಭ ರಾಶಿ ಅಂದರೆ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರುವು ಲಾಭದಲ್ಲಿರುವ ಶನಿಯನ್ನು
ಹಾಗೂ ವೃಶ್ಚಿಕದಲ್ಲಿರುವ ಗುರುವನ್ನು ಅಂದರೆ ಪಾಪ 2 ಗ್ರಹಗಳನ್ನು ಸಹಿತ ನೋಡ್ತಾನೆ. ನಮ್ಮ ಜೀವನದಲ್ಲಿ ನಾವು ಶನಿಯನ್ನು, ಗುರುವನ್ನು, ಕುಜನನ್ನು ಇಲ್ಲಿ ಪ್ರಧಾನವಾಗಿ ಯಾಕೆ ಇಟ್ಟುಕೊಳ್ಬೇಕಾಗ್ತದೆ ಅಂತಂದರೆ, ಸಾಹಸಕಾರಕನಾದ ಕುಜನು ಅತ್ಯಂತ ಶ್ರೇಷ್ಠವಾಗಿದ್ದವನು ಮತ್ತು ವೃಷಭ ರಾಶಿಯವರಿಗೆ ಭಾಗ್ಯಾಧಿಪತಿಯ ಕರ್ಮಾಧಿಪತಿಯಾದ ಶನಿಯು, ಅದೇ ರೀತಿಯಾಗಿ ವೃಷಭ ರಾಶಿಯಲ್ಲಿ ಗುರುವಿನ ಎಲ್ಲಿ ಸಂಪದೇ ಗುರು ಸಂಯೋಗ ಶನಿಯೋಗೇ ವಿಪತ್ತಯ ಎಂಬುದಾಗಿದ್ದರೂ ಗುರುವಿನ ದೃಷ್ಟಿ ಇರುವುದರಿಂದ ಶನಿಕುಜರ ಪಾಪತ್ವವು ಹೋಗಿ ವೃಷಭ ರಾಶಿಯವರಿಗೆ ಅತ್ಯಂತ ಶ್ರೇಷ್ಠವಾದ ಫಲಗಳನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ ಎಲ್ಲ ಸಮಯದಲ್ಲೂ. ಆದರೆ ಕೆಲವೊಂದು ಸಲ ಭಾಗ್ಯದಲ್ಲಿ ಮತ್ತು ಕರ್ಮದಲ್ಲಿ ಪಂಚಗ್ರಹಗಳ ಯೋಗ ಆಗುವಂಥದ್ದು ಉಂಟು. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಅವರಿಗೆ ಪಂಚಗ್ರಹ ಯೋಗ ಆಗತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಪರಮಾತ್ಮನನ್ನು ಸ್ಮರಣೆ ಮಾಡಲೇಬೇಕು. ಅವರು ಹೇಳಿದರು ವಿಷ್ಣು ಸಹಸ್ರನಾಮ, ಅದು ಎಲ್ಲದಕ್ಕೂ ಸಹಿತ ಅತ್ಯಂತ ಶ್ರೇಷ್ಠವಾದದ್ದು. ಅದೇ ರೀತಿಯಾಗಿ ಪಂಚಾಕ್ಷರಿ ಜಪ, ದೇವಿಯ ಆರಾಧನೆ, ಮಹಾಗಣಪತಿಯ ಸಂದರ್ಶನ, ಮಾರುತಿಯ ಸ್ತೋತ್ರಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗಿರುವಂತಹ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಂಡು ವೃಷಭ ರಾಶಿಯವರು ತಮ್ಮ ಅತ್ಯಂತ ಉತ್ತಮವಾದ ಜೀವನವನ್ನು ಸಾಗಿಸುವುದರ ಬಗ್ಗೆ ನಮ್ಮ ದೀಪಾವಳಿಯು ಸಹಿತ ಅವರಿಗೆ ಅನುಕೂಲವಾಗಲಿ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವೃಷಭ ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನ ನೋಡಿದ್ವಿ. ಈಗ 3ನೇ ರಾಶಿ, ಅದು ಮಿಥುನ ರಾಶಿ. ಶಾಸ್ತ್ರಿಗಳೇ, ಮಿಥುನ ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಈಗಾಗಲೇ ಗುರುವಿನ ಪ್ರವೇಶ ಕರ್ಕಟಕ ರಾಶಿಗೆ ಬಂದುಬಿಟ್ಟಿದೆ. ಅಂದರೆ ದ್ವಿತೀಯ ಸ್ಥಾನದಲ್ಲಿ ಗುರುವಿದ್ದಾಗ ಅದನ್ನು ಗುರುಬಲ ಅಂತ ಕರೀತಾರೆ. ಹೀಗಾಗಿ ಗುರು ಎಂಥ ಫಲಗಳನ್ನು ಕೊಡ್ತಾನಪ್ಪ ಅಂತಂದರೆ, ವಾಗ್ಮಿ ಭೋಜನ ಸಾರವಾಂಶ್ಚ ಸುಮುಖೋ ವಿತ್ತೇಧನಿ ಕೋವಿದ ಅಂತ ಹೇಳುತ್ತೆ. ಹೀಗಾಗಿ ವಾಕ್ಪಟುತ್ವ ಅಂತಕ್ಕಂಥದ್ದು ಉಂಟಾಗುತ್ತೆ. ಇಷ್ಟು ದಿವಸ ನೀವು ಮಾತಾಡಿದ್ರೆ ಅದಕ್ಕೆ ಬೆಲೆ ಇರಲಿಲ್ಲ, ಆದರೆ ಈಗ ಮಾತಾಡ್ತಾ ಇದ್ದರೆ 4-6 ಜನ ನಿಂತು ಕೈ ಕಟ್ಟಿಕೊಂಡು ನಿಂತು ಕಣ್ಣರಳಿಸಿಕೊಂಡು ಕಿವಿ ಅರಳಿಸಿಕೊಂಡು ಕೇಳ್ತಾರೆ. ಆ ರೀತಿಯ ವಾಕ್ಪಟುತ್ವ ಅಂತಕ್ಕಂಥದ್ದು ಬಂದುಬಿಡುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಉತ್ಕೃಷ್ಟವಾದ ಫಲಗಳನ್ನು ಹೇಳಿದೆ. ಹಣಕಾಸಿನ ಧನಕಾರಕನೂ ಹೌದವನು. ಗುರು ಧನಸ್ಥಾನದಲ್ಲಿ ಸಂಚರಿಸುವಾಗ ಅದು ಉಚ್ಚಸ್ಥಾನ, ಕರ್ಮಾಧಿಪತಿಯಾಗಿರತಕ್ಕಂಥವನು ಧನಸ್ಥಾನದಲ್ಲಿ ಸಂಚರಿಸುವಾಗ ನೀವು ಮಾಡಿದಂಥ ಎಲ್ಲ ಕೆಲಸಗಳಿಗೆ ವಿಶಿಷ್ಟವಾದ ಗೌರವ ಧನ ಅದು ಬಂದು ನಿಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕೋವಿದ, ಈ ವಿದ್ವಾಂಸರು ಕೂಡ ನಿಮ್ಮ ವಿದ್ವತ್ತನ್ನು ಪ್ರಶಂಸೆ ಮಾಡಿ, ಹೌದು ನೀವು ಹೇಳಿದ ಸರಿ, ಆ ರೀತಿಯ ಒಂದು ಗೌರವ, ಪ್ರಶಂಸೆ, ಪ್ರತಿಷ್ಠೆಗಳಿಗೆ ನೀವು ಪಾತ್ರರಾಗ್ತೀರಾ, ಅದರಲ್ಲಿ ಏನು ಸಂಶಯ ಇಲ್ಲ. ಮತ್ತು ಸುಗ್ರಾಸ ಭೋಜನ, ಹೋದ ಕಡೆಯೆಲ್ಲ ನಿಮಗೊಂದು ಯಾವುದೋ ಒಂದು ವಿಶೇಷವಾದ ಊಟ, ವಿಶೇಷವಾದ ರಸಗವಳ ಅಂತೀವಲ್ಲ, ಆ ರೀತಿಯ ಒಂದು ಸಂದರ್ಭ ಏರ್ಪಾಡಾಗುತ್ತೆ. ಎಲ್ಲೇ ಇರಲಿ, ನೀವು ಪ್ರಯಾಣದಲ್ಲಿರಲಿ ಅಥವಾ ಇನ್ಯಾವುದೋ ಬೇರೆ ಊರಿಗೆ ಹೋಗಲಿ, ಎಷ್ಟೋ ಬಾರಿ ಊಟನೇ ಸಿಗದೆ ಹೋಗ್ಬಿಡೋಂಥ ಪರಿಸ್ಥಿತಿ ಇರುತ್ತೆ. ಆದರೆ ನಿಮ್ಮ ಪಾಲಿಗೆ ಹಾಗಲ್ಲ, ತುಂಬ ಚೆನ್ನಾಗಿದೆ. ಯಾವ ರಸ್ತೆಯಲ್ಲಿದ್ದರೂ ಯಾರೋ ಒಬ್ಬರು ಆ ಕ್ಷಣಕ್ಕೆ ಬಂದು, ಬನ್ನಿ ಸ್ವಾಮಿ ಊಟಕ್ಕೆ ಹೋಗೋಣ, ಊಟ ಸಮಯ ಆಯಿತು, ಈ ರೀತಿಯ ಒಂದು ಆ ಭೋಜನ ವ್ಯವಸ್ಥೆ, ಅದಕ್ಕೆ ಏನು ತೊಂದರೆ ಇಲ್ಲ. ಆ ರೀತಿಯ ಶುಭ ಫಲವನ್ನು ಖಂಡಿತ ಕಾಣ್ತೀರಿ. ಇದು ಡಿಸೆಂಬರ್ 5ನೇ ತಾರೀಕುವರೆಗೆ ಈ ಒಂದು ಉತ್ಕೃಷ್ಟವಾದ ಶುಭ ಫಲವನ್ನು ಕಾಣ್ತೀರಾ. ಇನ್ನು ನಂತರದಲ್ಲಿ ಶುಕ್ರನ ಸಂಚಾರವೂ ಇದೆ. ನವೆಂಬರ್ ವೇಳೆಗೆ ಶುಕ್ರ, ಕುಜ ಈ ಗ್ರಹಗಳು ಒಳ್ಳೆಯ ಸ್ವಕ್ಷೇತ್ರದಲ್ಲಿ ಸಂಚರಿಸೋದ್ರಿಂದ ಅಖಂಡಿತ ಧನಂ ನೃಪಂ ಅಂತೆಲ್ಲ ಹೇಳಿದೆ. ಏನು ಹಣಕಾಸಿಗೆ ಕೊರತೆ ಆಗೋದಿಲ್ಲ, ಪ್ರತಿಭಾ ಚಾತುರ್ಯ ಅಂತಕ್ಕಂಥದ್ದು ಅರಳುತ್ತೆ. ಪಂಚಮದಲ್ಲಿ ಶುಕ್ರ ಇದ್ದರೆ ಅವರು ಕಾರ್ಯಕೌಶಲ್ಯ ತುಂಬ ಚೆನ್ನಾಗಿರುತ್ತೆ, ಅದನ್ನು ಪ್ರಶಂಸಿಸ್ತಾರೆ ಮತ್ತೊಬ್ಬರು ಕೂಡ. ಕಲಾವಿದರಿಗೆ ತುಂಬ ಚೆನ್ನಾಗಿರ್ತದೆ. ಈ ಮಾಧ್ಯಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಹೊಸ ಅವಕಾಶಗಳು ಬಂದು ಒದಗುತ್ತೆ. ಈ ರೀತಿಯ ಶುಭ ಫಲಗಳನ್ನು ಖಂಡಿತ ಕಾಣ್ತೀರಾ. ಕುಜನ ಸಂಚಾರ ಕೂಡ 6ನೇ ಮನೆಗೆ ಕುಜ ಬಂದರೆ ಶೌರ್ಯ, ಸಾಹಸ, ಧನ ಇಂಥ ಕಾರ್ಯಗಳನ್ನು ಮಾಡ್ತಾರೆ ಅಂತ. ಸಾಲದಿಂದ ಮುಕ್ತರಾಗ್ತೀರಾ, ಋಣಮುಕ್ತರಾಗ್ತೀರಾ, ಜೊತೆಗೆ ಶತ್ರುಗಳ ಬಾಧೆಯಿಂದ ಹೊರಗೆ ಬರ್ತೀರಾ. ಆ ರೀತಿಯ ಒಂದು ಶುಭ ಫಲವನ್ನು ಕಾಣಬಹುದು. ಪಾಪೋಪಿ ಸ್ವಗ್ರಹಂ ಗತಃ ಶುಭಕರಃ ಅಂತ ಶಾಸ್ತ್ರವಾಣಿ. ಹೀಗಾಗಿ ಪಾಪಗ್ರಹಗಳು ತಮ್ಮ ಮನೆಯಲ್ಲಿ ಸಂಚರಿಸುವಾಗ ಆಯಾ ಫಲಗಳನ್ನು ಖಂಡಿತವಾಗಿ ಕೊಡ್ತಾರೆ ಅಂತ. ಹೀಗಾಗಿ 6ನೇ ಮನೆಗೆ ಬಂದರೆ ಕುಜ ಶೌರ್ಯವನ್ನು, ಸಾಹಸವನ್ನು ತಂದು ಕೊಡ್ತಾನೆ, ಶತ್ರುಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ತಂದು ಕೊಡ್ತಾನೆ. ಹೀಗೆ ಶುಭ ಫಲವನ್ನು ಕಾಣಬಹುದು. ಮತ್ತು ಗುರು ಯಥಾ ಪ್ರಕಾರ ಡಿಸೆಂಬರಲ್ಲಿ ನಿಮ್ಮ ರಾಶಿಗೆ ಬರುತ್ತೆ. ಗುರು ಜನ್ಮದಲ್ಲಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದನ್ನು ಹೇಳಿದೆ. ಆದರೆ ದಾಂಪತ್ಯ ಸೌಖ್ಯ ಇದೆಯಾ, ಅನುರಾಗ ಸಿದ್ಧಿ ಆಗುತ್ತೆ. ವ್ಯಾಪಾರ ವಹಿವಾಟಿನಲ್ಲಿ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕುಜನ ಸಂಚಾರ ಮತ್ತು ಜನವರಿ ವೇಳೆಗೆ ಉಚ್ಚಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ನಷ್ಟವಾಗಿದ್ದ, ಕಳೆದು ಹೋಗಿದ್ದಂಥ ವಸ್ತುಗಳು ಮತ್ತೆ ಮರಳಿ ಬರತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು. ಹಾಸ್ಪಿಟ್ಲಿಗೆ ಹೋಗಿ ಏನೋ ಅಡ್ಮಿಟ್ ಆಗಿದ್ದೀನಪ್ಪ, ICUಲಿದ್ದೆ, ಈ ಥರ ಪರಿಸ್ಥಿತಿ ಇರ್ತಕ್ಕಂಥವ್ರಿಗೆ ಆ ಕಾಲ ಹೇಗಾಗುತ್ತೆ ಅಂದರೆ ಮತ್ತೆ ವಾಪಸ್ಸು ವಾರ್ಡಿಗೆ ಬಂದೆ, ವಾರ್ಡಿಂದ ಮನೆಗೆ ಬಂದೆ, ಈ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಬಹುದು.
ಉತ್ಕೃಷ್ಟವಾಗಿದೆ ನಿಮ್ಮ ಪಾಲಿಗೆ. ಈ ಒಂದು ದೀಪಾವಳಿಯಿಂದ ಪ್ರಾರಂಭವಾದ ಜರ್ನಿ ಯುಗಾದಿವರೆಗೂ ಸ್ವಲ್ಪ ಫೆಬ್ರವರಿ ಕಾಲದಲ್ಲಿ ನೋಡಿ ಭಾಗ್ಯಸ್ಥಾನದಲ್ಲಿ ಕುಜ ಮತ್ತು ರಾಹುಗಳ ಯುತಿಯನ್ನು ನಾವು ಕಾಣ್ತೀವಿ. ಆ ಸಂದರ್ಭದಲ್ಲಿ ತಂದೆ ಮಕ್ಕಳಲ್ಲಿ ಒಂದು ರೀತಿಯ ವಿಚಿತ್ರವಾದ ಕಲಹ ಉಂಟಾಗಬಹುದು, ಕುಟುಂಬಕ್ಕೆ ಸ್ವಲ್ಪ ತೊಂದರೆ ತಗಾದೆಗಳು ಬರಬಹುದು, ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಕುಜನ ದೃಷ್ಟಿ ಕೇತುವಿನ ಮೇಲೂ ಬೀಳುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಗಂಟಲ ಬಾಧೆ ಬರಬಹುದು, ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಕಡಿಮೆ ಆಗಬಹುದು, ಆಲಸ್ಯ ನಿಮ್ಮನ್ನು ಆವರಿಸಬಹುದು. ಈ ಕಾರಣದಿಂದಾಗಿ ಸ್ವಲ್ಪ ಫೆಬ್ರವರಿ ಕಾಲ ನಿಮಗೆ ಸ್ವಲ್ಪ ಅತಂತ್ರ ಸ್ಥಿತಿಯನ್ನು ತಂದುಕೊಡುತ್ತೆ. ಎಲ್ಲ ಕೈಯಲ್ಲಿದೆ, ಆದರೆ ಯಾವುದೂ ನನಗೆ ಬರ್ತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ ಅನ್ನೋ ಹಾಗಾಗಿಬಿಡುತ್ತೆ. ಆ ರೀತಿಯ ಒಂದು ಸ್ವಲ್ಪ ತೊಡಕಿನ ಫಲಗಳನ್ನು ಕಾಣ್ತೀರ. ಆ ನಂತರದಲ್ಲಿ ಮತ್ತೆ ಚೆನ್ನಾಗೇ ಇದೆ. ಅಂತೂ ಒಟ್ಟಾರೆಯಾಗಿ ಗಮನಿಸ್ಕೊಂಡ್ರೆ ದೀಪಾವಳಿ ನಿಮ್ಮ ಪಾಲಿಗೆ ಬಂಗಾರದ ಫಲವನ್ನು ತಂದು ಹರಡಿದೆ. ನೀವು ಅದನ್ನು ಅನುಭವಿಸಬೇಕು ಅಷ್ಟೇ. ಸ್ವಲ್ಪ ಕಾಲದ ಆ ತೊಡಕಿನ ನಿವಾರಣೆಗೆ ನೀವು ಮಾಡಬಹುದಾಗಿರತಕ್ಕಂಥದ್ದು ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ರುದ್ರಾಭಿಷೇಕ ಮಾಡಿಸಿ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಶ್ರದ್ಧೆಯಿಂದ ದುರ್ಗಾ ಪ್ರಾರ್ಥನೆ ಮಾಡಿದ್ರೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ, ಆತಂಕ ಬೇಡ. ಮೊದಲ 3 ರಾಶಿಯ ಫಲಾಫಲ ದೀಪಾವಳಿಯ ಸಂದರ್ಭದಲ್ಲಿ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಈಗ ಮುಂದಿನ ರಾಶಿಯ ಕಡೆಗೆ ಹೋಗೋಣ. ಆಚಾರ್ಯರೇ, ಕರ್ಕಾಟಕ ರಾಶಿಯ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ? ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಗುರುಬಲ ಇಲ್ಲದೇ ಇದ್ದದ್ದು ಗುರುಬಲ ಪ್ರಾಪ್ತವಾಗಿದೆ. ಲಗ್ನಕ್ಕೆ ಬಂದಿರುವಂತಹದ್ದು ಹಂಸ ಮಹಾಯೋಗವೂ ಕೂಡ ಅವರಿಗೆ ಹೇಳಬಹುದು. ಆದ್ದರಿಂದ ನಿಮ್ಮ ಹಿಂದೆ ಇದ್ದು ಯಾರ್ಯಾರು ಪಿತೂರಿಗಳನ್ನು ಮಾಡಿದ್ದಾರೆ, ನೀವು ಬೀಳುವ ಹಾಗೆ ಯಾರು ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲ ತೆರೆ ಮುಂದೆ ಬರ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತೀರ್ಮಾನ ಮಾಡಿ ಯಾರನ್ನು ದೂರ ಇಡಬೇಕು, ಯಾರನ್ನು ಹತ್ತಿರಕ್ಕೆ ತಗೊಳ್ಬೇಕು ಅನ್ನುವಂತಹ ತೀರ್ಮಾನ ಮಾಡಿಕೊಳ್ಳುವಂತಹ ಒಳ್ಳೆಯ ಸಮಯ ಇದಾಗಿದೆ. ಆದ್ದರಿಂದ ಕುಟುಂಬದಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೀರಿ. ಮತ್ತು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಮಸ್ಯೆಗಳು ಬಂದಿತ್ತು, ಅದರಿಂದಲೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಯೋಗ. ಹಾಗಾಗಿ ಈ ಒಂದು ಡಿಸೆಂಬರ್ 5ರ ತನಕ ಏನು ಗುರು ಸ್ವಕ್ಷೇತ್ರಕ್ಕೆ ಬಂದು ಉಚ್ಚಕ್ಷೇತ್ರ ಬಂದು ಆ ಒಂದು ಫಲವನ್ನು ಕೊಡ್ತಾನೆ, ಆ ಸಂದರ್ಭದಲ್ಲಿ ವಿಶೇಷವಾದ ಉಪಾಸನೆಯನ್ನು ಮಾಡ್ತಾ ಬನ್ನಿ. ಉಪಾಸನಾ ಸ್ಥಾನದಲ್ಲಿ ಶನಿ ಬಂದದ್ದರಿಂದ ಆಲಸ್ಯವೂ ಹೆಚ್ಚಾಗಬಹುದು. ಹಾಗಾಗಿ ಆಲಸ್ಯವನ್ನು ಬಿಟ್ಟು ಬೆಳಗಿನ ಕಾಲದಲ್ಲಿ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತೀಕ ಸ್ನಾನ ಇತ್ಯಾದಿಗಳು ಭಾಳ ವಿಶೇಷವಾದ ಫಲವನ್ನು ಕೊಡ್ತವೆ. ಹಾಗಾಗಿ ಹೆಚ್ಚು ಆ ಒಂದು ಉಪಾಸನೆಗೆ ನೀವು ಸ್ಥಾನಮಾನವನ್ನು ಕೊಟ್ಟು ಆರಾಧನೆ ಮಾಡ್ತಾ ಬಂದ್ರಿ ಅಂತಾದರೆ ಗುರುವಿನ ಸಂಪೂರ್ಣ ಫಲವನ್ನು ತಾವು ಪಡೆಯಬಹುದು. ಇದರ ಜೊತೆಗೆ ಶುಕ್ರ ಚತುರ್ಥಾಧಿಪತಿ ಚತುರ್ಥದಲ್ಲಿ ಬರೋದು, ಅವನು ಸರ್ವಾಭೀಷ್ಟಾಧಿಪತಿಯೂ ಆಗಿರೋದ್ರಿಂದ ವಿವಾಹಾರ್ಥಿಗಳಿಗೆ, ವಿವಾಹ ಆಗದವರಿಗೆ ವಿವಾಹದ ಯೋಗಗಳನ್ನು ನಾವು ಕಾಣಬಹುದು. ಜೊತೆಯಲ್ಲಿ ತಾಯಿಯ ಅನಾರೋಗ್ಯಗಳೇನಾದರೂ ಇತ್ತು ಅಂತಾದರೆ ಆ ಅನಾರೋಗ್ಯಗಳನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಒಳ್ಳೆಯ ಸಮಯ ಇದಾಗಿದೆ. ಅಷ್ಟೇ ಅಲ್ಲದೇನೆ ಭೂಲಾಭ, ವಾಹನಕ್ಕೆ ಸಂಬಂಧಪಟ್ಟಂತಹ ಲಾಭ, ಸ್ನೇಹಿತರಿಂದ ಒಂದಿಷ್ಟು ಅನುಕೂಲಗಳಾಗುವಂತಹ ಯೋಗಗಳನ್ನು ಕರ್ಕಾಟಕ ರಾಶಿಯವರು ನೋಡಬಹುದು. ಅಷ್ಟೇ ಅಲ್ಲದೆ ಪಂಚಮದಲ್ಲಿ ಕುಜನ ಸ್ವಕ್ಷೇತ್ರದ ಏನು ಬರ್ತಾನೆ, ಆ ಸಂದರ್ಭದಲ್ಲಿಯೂ ಕೂಡ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನುಕೂಲಗಳಾಗುತ್ತೆ. ಅಥವಾ ತುಂಬ ಹಿಂದೆ ಎಲ್ಲಿಯೋ ನಾವು ದುಡ್ಡಿಟ್ಟಿದ್ದೇವೆ, ಮರೆತು ಹೋಗಿದ್ದೇವೆ, ಅದು ಗೊತ್ತಿಲ್ಲ ಅಂತಿದ್ದರೂ ಕೂಡ ಅದು ಬೆಳಕಿಗೆ ಬರುತ್ತೆ. ಅದರಿಂದಲೂ ಕೂಡ ಅನುಕೂಲಗಳಾಗುತ್ತೆ. ಸಹೋದರರಿಂದಲೂ ಕೂಡ ನಿಮಗೆ ಆ ಲಾಭಾದಿಗಳಾಗುವಂತಹ ಅವಕಾಶಗಳು ಹೆಚ್ಚಿದೆ. ಈ ಜನವರಿಯ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಪ್ತಮದಲ್ಲಿ ಕುಜನ ಒಂದು ಯೋಗ ಬರೋದು, ಮತ್ತು ಕೆಲವು ದಿನಗಳ ಕಾಲ ಪಂಚಗ್ರಹ ಯೋಗಗಳು ಕೂಡ ನಾವು ಕಾಣ್ತೇವೆ. ಆ ಸಂದರ್ಭದಲ್ಲಿ ಈ ಕುಟುಂಬದಲ್ಲಿ ಅಥವಾ ಸಂಸಾರದಲ್ಲಿ ಸ್ವಲ್ಪ ಕಲರವಾಗುವ ಸಾಧ್ಯತೆ ಇದೆ. ಹಾಗಾಗಿ ಬರುವಂತಹ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಆ ಶನಿಗೆ ಹೇಳುವಂತಹದ್ದು, ಅದರಲ್ಲಿ ಗುರುವಿನ ಕ್ಷೇತ್ರದಲ್ಲಿ ಬಂದಾಗ ವಿಶೇಷವಾಗಿ ಹನುಮಂತನ ಉಪಾಸನೆಯನ್ನು ಹೇಳ್ತಾರೆ. ಆದ್ದರಿಂದ ಹನುಮಂತನ ಅಥವಾ ಹನುಮಾನ್ ಚಾಲೀಸವನ್ನು ಜಪಿಸುವಂತಹದ್ದು, ಅಥವಾ ಹನುಮಂತನ ದೇವಾಲಯ ದರ್ಶನಕ್ಕೆ ಹೋಗುವಂತಹದ್ದು, ಅಥವಾ ಈ ಹಂಪಿಯಲ್ಲಿರ್ತಕ್ಕಂಥ ಚಕ್ಕತೀರ್ಥದಲ್ಲಿರ್ತಕ್ಕಂತಹ ಹನುಮಂತನ ಯಂತ್ರದ ಮಧ್ಯದಲ್ಲಿರ್ತಕ್ಕಂತಹ ಆ ಹನುಮಂತನ ದರ್ಶನ, ಹನುಮಂತನ ಸೇವೆಯನ್ನು ಮಾಡುವಂತಹದ್ದು, ಅಥವಾ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ ಆ ಜೇನನ್ನು ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ಬರಬಹುದಾದ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ದೂರ ಆಗಬಹುದು ಕರ್ಕಾಟಕ ರಾಶಿಯವರು. ಸರಿ, ಇನ್ನು ಕರ್ಕಾಟಕ ರಾಶಿಯ ನಂತರ ಸಿಂಹರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಯೋಣ. ಗುರುಗಳೇ, ತಿಳಿಸ್ಕೊಡೋದಾದರೆ? ಸಿಂಹರಾಶಿ ಇದು ರಾಜಕೀಯವಾದ ರಾಶಿ. ಯಾಕೆಂದರೆ ಇದಕ್ಕೆ ರಾಜಾನವು ರವಿಶೀತಗವು ಎಂಬುದಾಗಿ ಹೇಳ್ತಾರೆ. ವಿಶೇಷವಾಗಿ ಸಿಂಹಸ್ಥೆ ಪೃಥುಲೋಚನ ಸುವದನ ಗಂಭೀರ ದೃಷ್ಟಿ ಸುಖಿ ಎಂಬುದಾಗಿ ಈ ರಾಶಿಯ ಫಲಗಳನ್ನು ಹೇಳಬೇಕಾಗತ್ತೆ. ಆದರೆ ಎಲ್ಲ ಸಮಯದಲ್ಲೂ ಇದಲ್ಲ. ಯಾಕೆಂದರೆ ಇವಾಗ ಆ ಸಿಂಹರಾಶಿಯವರಿಗೆ ಕೇತು, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ, ಈ ಥರದ ಗ್ರಹಗಳು ಏನು ಸಂಯೋಗ ಇದೆ, ಇದು ರಾಜಕೀಯವಾಗಿಯೂ ಹಾಗೂ ವ್ಯಕ್ತಿಶಃ
ಸ್ವಲ್ಪ ದೋಷವನ್ನೇ ನಾವು ಹೇಳಬೇಕಾಗತ್ತೆ. ವಿಶೇಷವಾಗಿ ಒಂದು ಈಗ ಬರುವಂತಹ ಗುರು ವ್ಯಯದಲ್ಲಿ ಬರ್ತಾನೆ ಕೆಲವೇ ಕಾಲ, ಆನಂತರ ಡಿಸೆಂಬರ್ 5ರ ನಂತರ ಪುನಃ ಮತ್ತೆ ಲಾಭಕ್ಕೆ ಹೋಗ್ತಾನೆ. ಗುರು ಲಾಭದಲ್ಲಿರುವಾಗ ಅನುಕೂಲವಾಗುತ್ತೆ, ಆದರೆ ಅದೇ ಶನಿ ಅಷ್ಟಮದಲ್ಲಿ ಕೆಲವು ದಿವಸ ಇರುವಾಗ ಅವರಿಗೆ ತೊಂದರೆ ಎನ್ನುವಂಥದ್ದು ಸಹಜವಾಗಿದೆ. ಸಿಂಹರಾಶಿಯವರು ತುಂಬ ಎಚ್ಚರಿಕೆಯಿಂದ ನಡೆಯಬಹುದಾದಂಥವರು, ತುಂಬ ಆಲೋಚನಾ ಶಕ್ತಿ ಉಳ್ಳಂಥವರು. ಯಾಕೆಂದರೆ ಅವನಿಗೆ ಅದರಿಂದಲೇ ಪೃಥುಲೋಚನ ಅಂತ ಹೇಳಿದರು, ದೊಡ್ಡ ಕಣ್ಣುಳ್ಳವರು ಅನ್ನುವ ಅರ್ಥದಿಂದ ವಿಚಾರಶಕ್ತಿಯುಳ್ಳವರು ಆಗಿರುತ್ತಾರವರು. ಹಾಗೆ ರಾಜಕೀಯವಾಗಿಯೂ ಸಹಿತ ಏರುಪೇರುಗಳು ಈ ಸಂದರ್ಭದಲ್ಲಿ ಉಂಟು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಯಾಕೆಂದರೆ ರವಿ ಅತ್ಯಂತ ಅನಿಷ್ಟವಾದಂಥ ಸ್ಥಾನಗಳಲ್ಲಿ, ಅಂದರೆ ಮಕರದಲ್ಲಿ ವೈರಿಗಳ ಮನೆಯಲ್ಲಿದ್ದಾನೆ. ವೈರ್ಯಕ್ಷಗೆ ಋಗನಿಶಂ ಸುತಮಿತ್ರ ಭಾರ್ಯ ನಾಶಶ್ಚ ಭೂಮಿಪತಿ ಪಾವಕ ಚೋರಪೀಡ ಎಂಬುದಾಗಿ ಹೇಳುತ್ತೆ. ಹಾಗಾಗಿ ಷಷ್ಠ ಮತ್ತು ಸಪ್ತಮದಲ್ಲಿ ರವಿ ಇರುವಾಗ ಸಹಜವಾದಂತಹ ದೋಷಗಳು, ಎಲ್ಲ ಪರಿಣಾಮಗಳು ಸಹಿತ ಸಿಂಹರಾಶಿಯವರಿಗೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿದ್ದವರಿಗೆ ಸಹಜವಾಗಿ ಇರುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ಅವರು ಸುಂದರಕಾಂಡ ಪಾರಾಯಣ ಮತ್ತು ರಾಮಾಯಣದ ವಿಶೇಷವಾದಂತಹ ಅಧ್ಯಯನ ಮತ್ತು ರಾಮನ ಸೇವೆಯನ್ನು ಹಾಗೂ ಎಲ್ಲಿಯೂ ಸಹಿತ ಎಲ್ಲ ಕಡೆಗೂ ವಿಷ್ಣುವನ್ನು ಸ್ಮರಣೆ ಮಾಡುವುದರಿಂದ ಸಕಲ ದೋಷಗಳು ನಿವೃತ್ತಿ ಎನ್ನುವುದಾಗಿ ಹೇಳುತ್ತೆ. ಆದ್ದರಿಂದ ವಿಷ್ಣುವಿನ ಅವತಾರವಾದಂತಹ ರಾಮನನ್ನು ಹಾಗೂ ಶಿವನ ಅವತಾರವಾದಂತಹ ನಮ್ಮ ಮಾರುತಿಯನ್ನು ಸಹಿತ ಅವರು ಸ್ಮರಣೆ ಮಾಡಿಕೊಂಡು ಸಿಂಹರಾಶಿಯವರು ಈ ಸಂದರ್ಭದಲ್ಲಿ 6 ತಿಂಗಳ ಕಾಲ ಹೆಚ್ಚಿನ ಸೇವೆಯನ್ನು ಮಾಡಿ ತಮ್ಮ ಅನಿಷ್ಟವನ್ನು ದೂರ ಮಾಡಿಕೊಳ್ಳಬೇಕು ಎನ್ನುವುದನ್ನು ಹೇಳ್ಬೋದು. ದೀಪಾವಳಿ ಭವಿಷ್ಯದಲ್ಲಿ ಸಿಂಹರಾಶಿಯ ಫಲಾಫಲ ಮುಂದಿನ 6 ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನೋಡಿದ್ವಿ. ಈಗ ಮುಂದಿನ ರಾಶಿ ಕನ್ಯಾ ರಾಶಿ. ಶಾಸ್ತ್ರಿಗಳೇ, ಕನ್ಯಾ ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದರೆ? ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭದಲ್ಲಿ ಸಂಚರಿಸ್ತಾ ಇರತಕ್ಕಂತಹ ಗುರು ನಿಮ್ಮ ಪಾಲಿಗೂ ಈ ದೀಪಾವಳಿಯನ್ನು ಒಂದು ಸುಂದರ ಹಾಗೂ ಮನೋಹರ ರೀತಿಯಲ್ಲಿ ಏರ್ಪಾಡು ಮಾಡಿಬಿಡ್ತಾನೆ. ಆಯಸ್ತೆ ಧನಿಕಃ ಅಭಯ ಅಲ್ಪತನಯ ಅಂತೆಲ್ಲ ಹೇಳಿದೆ. ಹೀಗಾಗಿ ಧನಸ್ಥಾನದಲ್ಲಿ ಸಂಚರಿಸ್ತಕ್ಕಂತಹ ಗುರುವಿನಿಂದಾಗಿ ಅತ್ಯಧಿಕವಾದ ಸಂಪಾದನೆಗೆ ದಾರಿ ಅಂತಕ್ಕಂಥದ್ದು ಹರಡು ಕೂತಿದೆ. ನೀವು ಕೆಲಸ ಮಾಡಬೇಕು, ಯಥೇಚ್ಛವಾದ ಹಣ ತಗೋಬೇಕು. ಆ ರೀತಿಯಲ್ಲಿ ಆ ಹಣಫಲ ಅಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೂ ಧನವೃಕ್ಷ ಅಂತ ಹೇಳಬಹುದು. ಆ ರೀತಿಯಲ್ಲಿ ನೆಟ್ಟುಬಿಟ್ಟಿದೆ. ಅತ್ತ ಕಡೆ ಗುರುವಿನಿಂದ, ಇತ್ತ ಕಡೆ ಶುಕ್ರನಿಂದ. ಶುಕ್ರ ದ್ವಿತೀಯದಲ್ಲಿ ಬಂದಾಗ ಧನಾಧಿಪತಿ ಧನಸ್ಥಾನದಲ್ಲಿ ಸಂಚರಿಸಿದಾಗ ನವಂಬರ್ನಿಂದ ನಿಮಗೆ ಯಾವ ರೀತಿಯಲ್ಲಾಗತ್ತೆ ಅಂತಂದರೆ ಕುಟುಂಬ ಸೌಖ್ಯ ಅಂತಕ್ಕಂಥದ್ದು ತುಂಬಿ ತುಳುಕತ್ತೆ, ಧನ ಸಮೃದ್ಧಿ ಉಂಟಾಗುತ್ತೆ. ಕವಿರರ್ಥಗಃ ಕವಿಮನೆ ಅಂತ ಹೇಳಿದೆ. ತುಂಬ ಚೆನ್ನಾಗಿ ವಾಕ್ಚಾತುರ್ಯದಿಂದ ಮಾತಾಡ್ತಕ್ಕಂಥದ್ದು ಕಲಾವಿದರಿಗಂತೂ ತುಂಬ ಚೆನ್ನಾಗಿದೆ. ಕಲೆಯಲ್ಲಿ ಎಂಥವ್ರಿಗೂ ಕೂಡ ಒಂದು ಕಲೆಯಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಸಂಗೀತ ಬರದೇ ಇದ್ದರೆ ಸಂಗೀತ ಕೇಳೋಣ ಅಂತಕ್ಕಂಥ ಅಂಥವ್ರನ್ನ ಗೌರವಿಸ್ತಕ್ಕಂತಹ ಸನ್ಮಾನಿಸ್ತಕ್ಕಂಥ ಒಂದು ಉತ್ಕೃಷ್ಟವಾದ ಫಲವನ್ನು ಕಾಣ್ತೀರ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ, ಕಲಾ ಪೋಷಕರಿಗಂತೂ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಶುಕ್ರ ನೋಡಿ, ರಂಗಕರ್ಮಿಗಳು ಯಾವುದನ್ನು ಮಾಧ್ಯಮ ಕ್ಷೇತ್ರ ಅಂತೀವೋ ಆ ಕ್ಷೇತ್ರಗಳಲ್ಲೆಲ್ಲ ಬೆಳಗಲಿಕ್ಕೆ, ವಿಶೇಷವಾದ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಏರ್ಪಾಡು ಮಾಡಿಕೊಡ್ತಾನೆ ಶುಕ್ರ. ಅಷ್ಟಲ್ಲದೆ ವಿವಾಹ ಯೋಗ್ಯವನ್ನು, ವಿವಾಹ ಫಲವನ್ನು ತಂದು ಕೊಡ್ತಾನೆ. ಲಾಭದ ಗುರುಬಲ ಅದು. ಹೀಗಾಗಿ ವಿವಾಹ ಮಂಗಳ ಕಾರ್ಯಗಳು ಮನೆಯಲ್ಲಿ ಏರ್ಪಾಡಾಗುತ್ತೆ. ಇಷ್ಟು ದಿವಸ ಏನು ಕಡೆಗಣನೆಗೆ ಒಳಗಾಗಿದ್ದರೆ ನೀವು, ಈಗ ನಿಮಗೂ ಒಂದು ಬೆಲೆ, ನಿಮಗೂ ಒಂದು ಮಾನ್ಯತೆ, ನಿಮಗೂ ಒಂದು ಸ್ಥಾನಮಾನ ಅಂತಕ್ಕಂಥದ್ದು ಬಂದು ಒದಗುತ್ತೆ. ಮತ್ತು ತೃತೀಯಕ್ಕೆ ಕುಜನ ಸಂಚಾರ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಶೌರ್ಯ ಸಾಹಸಗಳು, ಸಹೋದರರಲ್ಲಿ ಒಂದು ರೀತಿಯ ಸಾಮರಸ್ಯದ ಭಾವನೆಗಳು ಮೂಡ್ತಕ್ಕಂಥದ್ದು. ಶೌರ್ಯ ಸಾಹಸ ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥವರಿಗೆ, ಯಾವುದನ್ನು ನಾವು ಈ ಅಗ್ನಿಶಾಮಕ ಠಾಣೆ ಅಂತೀವೋ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಜಿಮ್ನಾಸ್ಟಿಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಎಲೆಕ್ಟ್ರಿಕ್ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ, ಅಲ್ಲಿ ಧಾತು ಅಗ್ನಿ ಪ್ರಹರಣ ಸಾಹಸೈಹಿ ಅಂತ ಈ ಕ್ಷೇತ್ರಗಳಲ್ಲೆಲ್ಲ ನೀವು ಪಟ್ಟಿ ಮಾಡಿಕೊಳ್ಳಿ, ನಿಮ್ದು ಯಾವ ರಂಗಕ್ಕೆ ಸೇರುತ್ತೆ ಅಂತ. ಈ ಎಲ್ಲ ಕ್ಷೇತ್ರದವರಿಗೆ ತುಂಬ ಉತ್ಕೃಷ್ಟವಾದ ಫಲವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಮತ್ತು ಸೇವಕರು, ಸಹಾಯಕರು, ಇವರಿಂದಾಗಿ ನಿಮಗೆ ಕೆಲಸಗಳು ತುಂಬ ಹಗುರಾಗುತ್ತೆ. ಅವರು ಕೆಲಸವನ್ನು ಮಾಡಿಕೊಡ್ತಾರೆ, ಆಳು ಕಾಳುಗಳೆಲ್ಲ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಬಹುದು. ಮತ್ತು ಗುರು ಕರ್ಮಸ್ಥಾನಕ್ಕೆ ಹೋಗ್ತಾನೆ ಡಿಸೆಂಬರ್ 5ರ ನಂತರದಲ್ಲಿ. ಆಗಲೂ ಕೂಡ ಕರ್ಮಸ್ಥಾನದಲ್ಲಿ ನಭಸ್ಯ ಅತಿಧನಿ ಅಂತ ಹೇಳಿದೆ. ಹೀಗಾಗಿ ಹಣಕಾಸಿಗಂತೂ ತೊಂದರೆ ಆಗೋದಿಲ್ಲ. ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಒಂದು ಪ್ರತಿಷ್ಠೆ, ಗೌರವ, ಸನ್ಮಾನ ಇವುಗಳೆಲ್ಲ ಖಂಡಿತ ದೊರೆಯುತ್ತವೆ. ತನ್ಮೂಲಕ ನೀವು ಪ್ರಸಿದ್ಧ ವ್ಯಕ್ತಿಗಳಾಗ್ತೀರ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ದೀಪಾವಳಿ ನಿಮ್ಮ ಪಾಲಿಗೆ ಒಂದು ಬಂಗಾರದ ಫಲವನ್ನು ತಂದುಕೊಟ್ಟಿದೆ ಅಂತಲೇ ಅರ್ಥ. ಇಷ್ಟೆಲ್ಲ ಗ್ರಹಗಳ ಸಂಚಾರ ತುಂಬ ಉತ್ಕೃಷ್ಟ ಸ್ಥಾನಗಳಿಗೆ ಹೋಗುವಾಗ
ನಿಮ್ಮ ಬದುಕು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕುಜ ಕೂಡ ಜನವರಿ ವೇಳೆಗೆ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ. ಪಂಚಮ ಅನ್ನೋದು ತ್ರಿಕೋಣ ಸ್ಥಾನ. ಅಲ್ಲಿ ಕುಜನ ಸಂಚಾರವಾದಾಗ ಸಂತಾನ ಸೂಚನೆ ಆಗ್ತಕ್ಕಂಥದ್ದು, ಮಕ್ಕಳು ತಾಯಿ ತಂದೆಯ ಮಕ್ಕಳಲ್ಲಿ ಒಂದು ಭಾವನೆ, ತುಂಬ ಸಾಮರಸ್ಯ ಭಾವನೆ ಏರ್ಪಾಡಾಗ್ತಕ್ಕಂಥದ್ದು, ಬುದ್ಧಿ ಚುರುಕಾಗ್ತಕ್ಕಂಥದ್ದು, ಯಾವುದೇ ಒಂದು ಸ್ಪೆಷಲ್ ಟಾಸ್ಕನ್ನು ನಿಮಗೆ ಕೊಟ್ಟು ನಿಮ್ಮ ಹತ್ರ ಕೆಲಸ ತೆಗೆಸ್ತಾರೆ ಮತ್ತು ನೀವು ಅದರಲ್ಲಿ ಜಯಿಸ್ತೀರ ಕೂಡ. ಆ ರೀತಿಯಲ್ಲಿ ಒಂದು ಕಠಿಣ ಸಾಹಸ ಅಂತೀವಲ್ಲ, ಅಂಥ ಕಾರ್ಯಗಳನ್ನು ತುಂಬ ಸರಳವಾಗಿ ಮಾಡ್ತಕ್ಕಂಥ ಶಕ್ತಿ, ಆ ಒಂದು ಕೌಶಲ್ಯವನ್ನು ಕುಜ ತಂದು ಕೊಟ್ಬಿಡ್ತಾನೆ. ಆ ಪ್ರತಿಭಾ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ಕುಜ ಶೌರ್ಯ ಸಾಹಸಗಳಲ್ಲಿ ಕಲೆ ಸೇರಿಬಿಟ್ರೆ ಹೇಗಾಗುತ್ತೆ, ಆ ರೀತಿಯ ಒಂದು ಸ್ಪೆಷಲ್ ಫಲವನ್ನು ಕುಜ ತಂದು ಕೊಡ್ತಾನೆ. ಶುಕ್ರನ ಸಂಚಾರವೂ ಹಾಗೇ ಇದೆ. ಹೀಗಾಗಿ ನಿಮ್ಮ ಬದುಕಿಗೆ ತುಂಬ ಉತ್ಕೃಷ್ಟವಾಗಿದೆ. ಫೆಬ್ರವರಿ ವೇಳೆಗೆ ಮಾತ್ರ ಸ್ವಲ್ಪ ರಾಹು ಕುಜ ಷಷ್ಠದಲ್ಲೂ ಒಟ್ಟಾಗ್ತಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಆಪರೇಷನ್ಗಳಾಗ್ತಕ್ಕಂಥದ್ದು, ಇನ್ಯಾವುದೋ ಒಂದು ಸಾಲದ ಸುಳಿ ಸಿಕ್ಕಾಕೊಳ್ತಕ್ಕಂಥದ್ದು, ಶತ್ರುಗಳ ಬಾಧೆಗೆ ಒಳಗಾಗ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕು ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕು. ಫೆಬ್ರವರಿ ತಿಂಗಳು ನಿಮಗೆ ಸ್ವಲ್ಪ ಕಂಟಕ ಕಾಲ ಅಂತ ಹೇಳಬಹುದು. ಆರೋಗ್ಯದ ದೃಷ್ಟಿಯಿಂದಲೂ, ಹೊರಗಿನ ಶತ್ರುಗಳ ದೃಷ್ಟಿಯಿಂದಲೂ, ಸಾಲ ದೃಷ್ಟಿಯಿಂದಲೂ ಈ ಕಾರಣಗಳಿಗೆ ಸ್ವಲ್ಪ ಎಚ್ಚರವಾಗಿರಿ. ವೈಷಮ್ಯಗಳು ಏನು, ತಂದೆಯ ಬಂಧುಗಳ ಜೊತೆಗೇನೋ ಜಗಳ, ಕಲಹ, ಭೂ ವ್ಯವಹಾರಗಳಲ್ಲೇನೋ ತೊಡಕುಗಳು ಇವೆಲ್ಲ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಆ ಕಾಲ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ತಗೋಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನರಸಿಂಹ ಕವಚವನ್ನು ಹೇಳ್ಕೊಳ್ಳೋದು, ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು, ಇದು ತುಂಬ ಸಹಾಯ ಮಾಡುತ್ತೆ. ಅಲ್ಲಿ ಕ್ರೂರಗ್ರಹೈ ಪೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ಶ್ರೀ ನೃಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಅಂತಿದೆಯಲ್ಲ, ಆ ಮಂತ್ರವನ್ನು ನೀವು ಹೇಳಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನೀವು ಈ ತೊಡಕಿನಿಂದ ಖಂಡಿತ ಹೊರಗೆ ಬರ್ತೀರ. ಆ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಉತ್ಕೃಷ್ಟವಾದ ಫಲಗಳನ್ನು ಈ ದೀಪಾವಳಿ ತಂದು ಕೊಡ್ತಾ ಇದೆ. ನೀವು ಸುಖ, ಸಂತೋಷ, ನೆಮ್ಮದಿಯಿಂದ ಇರಬಹುದು. ಭೂಲಾಭ, ವಾಹನ ಲಾಭ, ಎರಡಾರಿ ಹಲವಾರು ಶುಭ ಫಲಗಳು ಹರಡ್ಕೊಂಡಿದೆ. ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸಾಕಾಗುತ್ತೆ. ದೀಪಾವಳಿ ಭವಿಷ್ಯದಲ್ಲಿ ಮೊದಲ 6 ರಾಶಿಯ ಫಲಾಫಲ ಮುಂದಿನ 6 ತಿಂಗಳು ಹೇಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ತುಲಾ ರಾಶಿಯ ಸರದಿ. ತುಲಾ ರಾಶಿ ಮುಂದಿನ 6 ತಿಂಗಳು ಹೇಗಿದೆ, ಏನೆಲ್ಲ ಫಲಗಳಿದ್ದಾವೆ? ತುಲಾ ರಾಶಿಗೆ ತಕ್ಕಡಿ ಇಟ್ಟಿರ್ತಕ್ಕಂಥದ್ದು ವ್ಯಾಪಾರದ ರಾಶಿ ಅಂತಲೇ ಹೇಳುವಂತಹ ರಾಶಿ ವಣಿಕ್ ಅಂತ ಕರೀತಾರೆ. ಅಲ್ಲಿಗೆ ಈ ತುಲಾ ರಾಶಿಯಿಂದ 9ರಲ್ಲಿದ್ದಂತಹ ಗುರು 10ಕ್ಕೆ ಬಂದದ್ದರಿಂದಾಗಿ ವ್ಯಾಪಾರಸ್ಥರಿಗೆ, ಅದರಲ್ಲಿ ಬಟ್ಟೆ ವ್ಯಾಪಾರ ಮಾಡಿದಂಥವ್ರಿಗೆ ಅಥವಾ ಆಭರಣಗಳು ಅಥವಾ ಈ ಒಂದು ಚಂದ ಕಾಣುವಂತಹ ವಸ್ತುಗಳ ವ್ಯಾಪಾರವನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ, ಅದು ಅನೇಕ ವಸ್ತುಗಳಿದ್ದಾವೆ. ಹಾಗಾಗಿ ಚಂದ ಕಾಣುವಂಥ ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು, ಫ್ಯಾಷನ್ನಿಗೆ ಸಂಬಂಧಪಟ್ಟಂತಹ ವಸ್ತುಗಳ ವ್ಯಾಪಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ಸಮಯ ಅಂತ ಹೇಳಬಹುದು. ಕಾರಣ ಕರ್ಮಸ್ಥಾನಕ್ಕೆ ಗುರು ಬರುವಂತಹ ಒಂದು ವಿಷಯ, ಜೊತೆಗೆ ಶುಕ್ರ ಸ್ವಕ್ಷೇತ್ರಕ್ಕೆ ಬರುವಂತಹದ್ದು, ಲಗ್ನದಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಂತಹ ಕಿರಿಕಿರಿಯನ್ನು ಸೂಚನೆ ಮಾಡ್ತಾ ಇದ್ದಂತಹ ಕುಜ ದ್ವಿತೀಯಕ್ಕೆ ಹೋಗ್ತಾನೆ. ಆಗಲೇ ಶಾಸ್ತ್ರಿಗಳು ಹೇಳುವಾಗ ಹೇಳಿದ್ರು, ಹಿಂದೆಯೂ ಹಣ ಮುಂದೆಯೂ ಹಣ ಅಂತ. ಹಾಗೆ ಈ ತುಲಾ ರಾಶಿಯವರಿಗೆ ಎಲ್ಲೆಲ್ಲೂ ಹಣವೇ. ಅದು ಅಂದರೆ ಆ ಹಣವನ್ನು ಹೇಗೆ ತೆಗೊಳ್ಳಬೇಕು ಅನ್ನುವಂತಹ ಜಾಣ್ಮೆ ತುಲಾ ರಾಶಿಯವರು ತೋರಿಸಬೇಕು. ಯಾಕೆ ಅಂತಂದರೆ 9ರಲ್ಲಿದ್ದಂತಹ ನೀವು ಮಾಡಿರತಕ್ಕಂತಹ ಪ್ರಾರ್ಥನೆ, ಉಪಾಸನೆಗಳು ಅದೆಲ್ಲವೂ ಕೂಡ ಫಲ ಕೊಡುವಂತಹ ಸಮಯ. ಈ ಗುರುವಿನ ಬದಲಾವಣೆ ನಾನು ಆಗಲೇ ಹೇಳಿದ ಹಾಗೆ ಆ ರಾಶಿಗೆ ಬಂದಾಗಲೇ ರತ್ನ, ವಜ್ರ, ವೈಡೂರ್ಯ ಇತ್ಯಾದಿಗಳನ್ನು ಸಮೃದ್ಧಿಯಾಗಿ ಅನುಭವಿಸುವಂತಹ ಕಾಲ ಅದು ಅಂತ ಹೇಳ್ತಾರೆ. ಅದರ ಜೊತೆಗೆ ಶುಕ್ರ ಅವನು ಸ್ವಕ್ಷೇತ್ರಕ್ಕೆ ಬರುವಂತಹ ಕಾಲ, ಅವನು ಅಷ್ಟಮಾಧಿಪತಿಯೂ ಆಗಿದ್ದಾನೆ ಶುಕ್ರ. ಆದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುವಂತಹದ್ದು ಅಥವಾ ನಮ್ಮ ಮೇಲೆ ಆಪಾದನೆಗಳು ಬರುವಂತಹದ್ದು ಇದು ತುಲಾ ರಾಶಿಯವರಿಗೆ ಆಗುವ ಸಾಧ್ಯತೆ. ಈ ರಾಜಕೀಯವಾಗಿಯೂ ಕೂಡ ನಮಗೆ ಒತ್ತಡಗಳು ಬರುವ ಸಾಧ್ಯತೆ ಇದೆ. ಆದರೆ ಈ ಒತ್ತಡವನ್ನು ನಾನು ಆಗಲೇ ಹೇಳಿದಾಗೆ ನಮ್ಮ ಜಾಣ್ಮೆಯಿಂದ ಅದನ್ನು ಪರಿಹಾರ ಮಾಡಿಕೊಂಡು ಮುಂದುವರೆದ್ರಿ ಅಂತ ಆದರೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ತುಲಾ ರಾಶಿಯವರಿಗೆ ಈ ತೃತೀಯಾಧಿಪತಿಯಾಗಿ ಮತ್ತು ಚತುರ್ಥಾಧಿಪತಿಯಾಗಿ ಪಂಚಮಾಧಿಪತಿಯಾದಂತಹ ಶನಿ ಷಷ್ಠಸ್ಥಾನದಲ್ಲಿ ಇರುವ ಕಾರಣ ನಮಗೆ ನಮ್ಮ ಜೊತೆ ಇರತಕ್ಕಂತಹ ಅವರೇ ನಮಗೆ ವೈರಿಗಳಾಗ್ತಾರೆ. ಅದರಲ್ಲಿ ಪರ್ಟಿಕ್ಯುಲರಾಗಿ ನಾವು ಹೇಳುವಾಗ ಚತುರ್ಥ ಸ್ಥಾನ ವಾಹನ ಸ್ಥಾನವಾದದ್ದರಿಂದ ನಮ್ಮ ಡ್ರೈವರ್ಗಳಾಗಬಹುದು ಅಥವಾ ನಮ್ಮ ಜೊತೆಗೆ ಪರಿಸರದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಾಗಬಹುದು ಅಥವಾ ನಮ್ಮ ಜೊತೆ ನಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳೇ ನಮ್ಮ ವಿರುದ್ಧವಾಗಿ ಪಿತೂರಿಯನ್ನು ಮಾಡುವಂತಹ ಸಾಧ್ಯತೆಯೂ ಇದೆ.
ಅಂತಹವರು ಪ್ರಧಾನವಾಗಿ ಈ ನವೆಂಬರ್ ಕಾಲದಲ್ಲಿ ಕುಜ ದ್ವಿತೀಯಕ್ಕೆ ಬರುವಾಗ ವಿಶೇಷವಾಗಿ ನರಸಿಂಹ ಮಂತ್ರದ ಜಪವನ್ನು ಮಾಡುವಂಥದ್ದು ಅಥವಾ ಅಹೋಬಿಲ ಇತ್ಯಾದಿ ವಿಶಿಷ್ಟವಾದಂತಹ ನರಸಿಂಹ ಕ್ಷೇತ್ರಗಳ ದರ್ಶನ ಮಾಡಿ ನರಸಿಂಹ ಮಂತ್ರ ಹೋಮ ಅಥವಾ ನರಸಿಂಹ ಮಂತ್ರದ ಜಪ ಅಥವಾ ಶನೀಶ್ವರಕೃತವಾದಂತಹ ನರಸಿಂಹಾಷ್ಟಕ ಅಂತ ಇದೆ, ಆ ನರಸಿಂಹದ ಶ್ಲೋಕಗಳನ್ನು ಪಾರಾಯಣ ಮಾಡುವಂಥದ್ದು ವಿಶೇಷವಾಗಿ ತುಲಾರಾಶಿಯವರಿಗೆ ಫಲವನ್ನು ಕೊಡುತ್ತೆ. ದೀಪಾವಳಿ ಭವಿಷ್ಯದಲ್ಲಿ ತುಲಾರಾಶಿಯ ಫಲಾಫಲ ಮುಂದಿನ 6 ತಿಂಗಳು ಹೇಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಗುರುಗಳೇ, ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ? ತುಂಬ ಒಳ್ಳೆಯದು. ವೃಶ್ಚಿಕ ಅನ್ನೋದೇ ಎಲ್ಲರಿಗೂ ತಿಳಿಸುತ್ತೆ ಅದು ಚೇಳು ಅಂತ. ಹಾಗಾದರೆ ರಾಶಿಯವರೆಲ್ಲ ಚೇಳರಲ್ಲ, ಅವರು ಸಹಿತ ಒಳ್ಳೆಯವರೇ ಇರ್ತಾರೆ. ವೃಶ್ಚಿಕ ಸಹಿತ ಜೀವನದ ಅತ್ಯಂತ ಶ್ರೇಷ್ಠವಾದಂತಹ ಕೆಲಸವನ್ನು ಮಾಡುವವರದ್ದು ವೃಶ್ಚಿಕ ರಾಶಿ ಇದೆ. ಇವತ್ತು ನಾವು ದೇಶದ ಪ್ರಧಾನ ಕೆಲವು ಜನ ಇದ್ದಾರೆ, ಅವರದ್ದು ಸಹಿತ ವೃಶ್ಚಿಕ ರಾಶಿ ಇದೆ. ಯಾಕೆಂದರೆ ಅಲ್ಲಿ ಅನುರಾಧ ನಕ್ಷತ್ರ ಅನ್ನುವಂತಹ ಒಂದು ದೇವ ನಕ್ಷತ್ರ ಬರುತ್ತೆ, ಹಾಗಾಗಿ ಅದು ಅತ್ಯಂತ ಶ್ರೇಷ್ಠ ಎಂಬುದಾಗಿ ಕರೀತಾರೆ. ಈ ವೃಶ್ಚಿಕ ರಾಶಿಯವರಲ್ಲಿ ಈಗ 6 ತಿಂಗಳಲ್ಲಿ ಬದಲಾವಣೆಗಳು ನೋಡಿ. ಅವರಿಗೆ ಭಾಗ್ಯದಲ್ಲಿ ಗುರು ಅತ್ಯಂತ ಶ್ರೇಷ್ಠವಾಗಿ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಅದು ಮೇವರೆಗೂ ಸಹಿತ ಅದು ಮುಂದುವರಿಯುತ್ತೆ. 5-2 ಅಂದರೆ ಫೆಬ್ರವರಿವರೆಗೆ ಮಾತ್ರ ಅದು ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದಿದೆ. ಯಾಕೆಂದರೆ ಭಾಗ್ಯದಲ್ಲಿ ಗುರು ದ್ವಿತೀಯ ಪಂಚಮಾಧಿಪತಿಯಾಗಿ ಭಾಗ್ಯದಲ್ಲಿ ಗುರು ಇರುವಂತಹದ್ದು ಹಂಸಯೋಗವನ್ನು ಉಂಟು ಮಾಡುತ್ತೆ ಅವರಿಗೆ. ಹಂಸೇ ಸದ್ಭಿರಭೀಷ್ಟುತಃ ಕ್ಷಿತಿಪತಿ ಶಂಖಾಬ್ಜ ಮತ್ಸ್ಯಾಂಕುಶೈ ಚಿನ್ನೈ ಪಾದಕರಾಂಕಿತಃ ಶುಭವಪು ಮೃಷ್ಟಾನ್ನಭುಗ್ಧಾರ್ಮಿಕ ಎಂಬುದಾಗಿ ಧರ್ಮದಲ್ಲಿ ಒಂದು ಶ್ರದ್ಧೆ, ಧರ್ಮದಲ್ಲಿ ವಿಶೇಷವಾದಂತಹ ಆಸಕ್ತಿ ಮತ್ತು ಅವರ ಎಲ್ಲ ಕೆಲಸಗಳು ಸಹಿತ ಗುರುವಿನ ಅನುಗ್ರಹದಿಂದ ಆಗುತ್ತವೆ. ಆದರೆ ಇದು ಕೆಲವೇ ದಿವಸಗಳು. ಪುನಃ ಮತ್ತೆ ಅವನು ಅಷ್ಟಮಕ್ಕೆ ಸೇರಿಕೊಂಡಾಗ ಆಗ ಯಾವುದು ಇದರಲ್ಲಿ ಪ್ರಧಾನವಾಗುತ್ತೆ ಅನ್ನೋದನ್ನು ನೋಡಿದರೆ ಲಗ್ನಾಧಿಪತಿಯಾದ ಕುಜನೂ ಸಹಿತ ಒಂದು ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು. ಇದು ಬಹಳ ಶ್ರೇಷ್ಠವಾದಂತಹ ಯೋಗ. ಯಾಕೆಂದರೆ ಮತಿವಿಕ್ರಮವಾಂ ತೃತೀಯಗೆ ಅನ್ನುವುದಾಗಿ ಕುಜ 3ರಲ್ಲಿದ್ದರೆ ಅವನ ಬುದ್ಧಿ ಆಗ ಕೆಲಸ ಮಾಡುತ್ತೆ. ಕುಜ ಯಾವಾಗಲೂ ಸಾಹಸಕಾರಕ, ಆದರೆ ಬುದ್ಧಿಯಲ್ಲಿ ಅವನ ಶಕ್ತಿಯನ್ನು ಮತಿವಿಕ್ರಮವ ಅಂತ ಹೇಳ್ತಾರೆ. ಮತಿ ಅಂದರೆ ಬುದ್ಧಿ ಎನ್ನುವುದಾಗಿ. ಬುದ್ಧಿಯಲ್ಲಿ ಅವನಿಗೆ ಒಂದು ಉತ್ತಮವಾದಂತಹ ಒಂದು ಲಕ್ಷಣಗಳು ಅವನಿಗೆ ಪ್ರಾರಂಭವಾಗ್ತವೆ ಆ ವ್ಯಕ್ತಿಗಳಿಗೆ. ಅದರಿಂದ ತನ್ನಗೆ ಬಂದಿರುವಂತಹ ಯಾವ ಕಷ್ಟ ಇದೆ ಅದನ್ನು ದೂಡಿಕೊಂಡು ಅಥವಾ ಅದನ್ನು ಪರಿಹರಿಸಿಕೊಂಡು ಮುಂದೆ ಹೋಗಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಹಾಗಿದ್ದರೂ ಸಹಿತ ಅದಕ್ಕೆ ಶನಿಯ ಒಂದು ಕೇಂದ್ರ ಸ್ಥಿತಿ, ಶನಿಯ ತ್ರಿಕೋಣದಲ್ಲಿರುವಂತಹ ಸ್ಥಿತಿ ಸ್ವಲ್ಪ ಅಡ್ಡಗಟ್ಟಬಹುದು. ವೃಶ್ಚಿಕ ರಾಶಿಯವರಿಗೆ ಕರ್ಮದಲ್ಲಿರುವಂತಹ ಕೇತು ಮತ್ತು ಚತುರ್ಥದಲ್ಲಿರುವಂತಹ ರಾಹು ಅತ್ಯಂತ ಒಳ್ಳೆಯ ಫಲವನ್ನು ನೀಡುವುದಿಲ್ಲ. ಹಾಗಾಗಿ ಅವರು ಆರೋಗ್ಯದ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾದಂಥ ಅಂಶಗಳು ಆವಾವ ಸಂದರ್ಭದಲ್ಲಿ ಕೆಲವು ತಿಂಗಳುಗಳಲ್ಲಿ ಬರ್ತವೆ. ಹಾಗಿದ್ದರೂ ಗುರುವಿನ ಒಂದು ಅನುಗ್ರಹ ಅವನ ಮೇಲಿದೆ. ದೋಷ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ದೇವಿಯ ಆರಾಧನೆ ವಿಶೇಷವಾಗಿ ಬೇಕಾಗುತ್ತೆ ಅವರಿಗೆ. ಯಾಕೆಂದರೆ ಶುಕ್ರನೂ ಸಹಿತ ಅದೇ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಶುಕ್ರ ಇಲ್ಲಿ ಚಂಡಿಕಾ ಅಂತ ಹೇಳ್ತಾನೆ. ಕುಜನ ಮನೆಯಲ್ಲಿ ಶುಕ್ರ ಇರುವಾಗ ಚಂಡಿಕಾರಾಧನೆ ಅಂತ. ಹಾಗಾಗಿ ಚಂಡಿ ಆರಾಧನೆ ಮಾಡುವಂತಹದ್ದು. ಶುಕ್ರ ವ್ಯಯದಲ್ಲಿರುವಂತಹ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಅದನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡುವಂತಹದ್ದು. ಲಕ್ಷ್ಮೀನಾರಾಯಣ ದೇವತಾ ಮಂದಿರಕ್ಕೆ ಹೋಗುವಂತಹದ್ದು, ತಿರುಪತಿಯ ದರ್ಶನ, ಇದೆಲ್ಲ ಅವರಿಗೆ ಬಹಳ ಒಳ್ಳೆಯದು ಆ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಶುಕ್ರ ದ್ವಿತೀಯದಲ್ಲಿ ಬಂದಾಗಲೂ ಚತುರ್ಥದಲ್ಲಿ ಬಂದಾಗಲೂ ಭೂಮಿಯ ವ್ಯವಹಾರಗಳು ತುಂಬ ಅವರಿಗೆ ಅನುಕೂಲವಾಗ್ತವೆ. ಯಾಕೆಂದರೆ ಕುಜ ಅಂದರೆ ಭೂಕಾರಕನಾದಂಥವನು ಕುಜ. ಅವನು ಏನು ಮಾಡ್ತಾನೆ ಇದರಲ್ಲಿ ಅಂತಂದು ಕೇಳಿದರೆ ಉಚ್ಚನಾಗಿ ಇದ್ದು ತನ್ನ ಚತುರ್ಥವನ್ನು ಅಂದರೆ ಅಲ್ಲಿಂದ 4ನೇ ಮನೆ ಅಂದರೆ ವೃಶ್ಚಿಕ ರಾಶಿಗೆ ತನ್ನ ಸ್ವಕ್ಷೇತ್ರವಾದಂತಹ ಮೇಷಕ್ಕೂ ಅವನ ಸಂಬಂಧ ಇರುವುದರಿಂದ ಆ ಸಂದರ್ಭದಲ್ಲಿ ಭೂಮಿಯ ಲಾಭ ಆಗತ್ತೆ. ತ್ರಿಷಡಾಯಗತ ಪಾಪ ಯದಿ ಶುಭ ಫಲಪ್ರದ ಎಂಬುದಾಗಿ 3, 6, 11ರಲ್ಲಿ ಪಾಪಗ್ರಹಗಳಿದ್ದರೆ ಅವರಿಗೆ ಒಳ್ಳೆಯ ಫಲ ಆಗುತ್ತೆ. ಯಾವಾಗ ಶುಭಗ್ರಹಗಳು ಕೆಲವೊಮ್ಮೆ ಅತ್ಯಂತ ಒಳ್ಳೆಯ ಫಲವನ್ನು ನೀಡಬಹುದಾದ ಇದೆಯೋ ಅದನ್ನು ಪಾಪಗ್ರಹಗಳು 3, 6, 11ರಲ್ಲಿದ್ದಾಗ ಕೊಡ್ತವೆ. ಆ ದೃಷ್ಟಿಯಿಂದ ಯೋಧರಿಗೆ ಮತ್ತು ಸಾಹಸದಿಂದ ಜೀವನ ಮಾಡುವಂಥವರಿಗೆ, ಸಮಾಜದಲ್ಲಿ ಕಷ್ಟಪಟ್ಟು ದುಡಿಯುವಂಥವರಿಗೆ ಈ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಭೂಮಿಯ ವ್ಯವಹಾರಗಳು ಮತ್ತು ಭೂ ಸಂಬಂಧಿಯಾದಂತಹ ಕೆಲವು ಕೋರ್ಟುಗಳಲ್ಲಿ ಕೇಸುಗಳೆಲ್ಲ ಇದ್ದರೆ ಅದೆಲ್ಲ ಪರಿಹಾರವಾಗುವಂತಹದ್ದು. ಸಾಹಸದಿಂದ ಯಾರು ಜೀವನ ಮಾಡ್ತಾರೋ ಅವರಿಗೆಲ್ಲ ಈ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ಹೇಳಬೇಕು. ದೋಷದ ಪರಿಹಾರಕ್ಕೆ ಅವರು ವಿಶೇಷವಾಗಿ ಚಂಡಿಕಾರಾಧನೆ, ದೇವಿಯ ದರ್ಶನ
ಮತ್ತು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ, ವಿಶೇಷವಾಗಿ ನಾಗನ ಆರಾಧನೆ. ಚತುರ್ಥದಲ್ಲಿ ರಾಹು ಇರುವುದರಿಂದ ನಾಗನಿಗೆ ಹಾಲಿನ ಅಭಿಷೇಕ, ಅದೇ ನಮ್ಮಲ್ಲಿ ಏನು ಅಪೂಪ ಭಕ್ಷ್ಯದ ನೈವೇದ್ಯ ಅಂತ ಹೇಳ್ತಾರೆ, ಆ ಥರದ ಭಕ್ಷ್ಯ ನೈವೇದ್ಯಗಳು ಸಹಿತ ಬೇಕು. ಯಾಕೆಂದರೆ 3ರಲ್ಲಿದ್ದರೆ ನೈವೇದ್ಯತ ಅಂತ ಹೇಳ್ತಾರೆ, ನೈವೇದ್ಯದ ಭೇದಗಳಿರ್ತಾವೆ ಅಂತ. ಆದ್ದರಿಂದ ನೈವೇದ್ಯಗಳು ಹಿಂದಿನಿಂದ ಮಾಡಿಕೊಂಡು ಬಂತಹ ನೈವೇದ್ಯಗಳನ್ನೆಲ್ಲ ಅವರು ತೀರಿಸಿದರೆ ಅವರಿಗೆ ಅನುಕೂಲವಾಗುತ್ತೆ ಅನ್ನೋದನ್ನು ಹೇಳಬಹುದು. ಈಗ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿಯ ಮುಂದಿನ 6 ತಿಂಗಳು ಯಾವ ರೀತಿಯಾಗಿರುತ್ತೆ ಫಲ ಅನ್ನೋದನ್ನ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ತಿಳಿಸ್ಕೊಡೋದಾದರೆ. ಧನುರಾಶಿಯ ಫಲವನ್ನು ಗಮನಿಸೋದಾದರೆ, ನಿಮ್ಮ ಪಾಳಿಗೆ ಈ ದೀಪಾವಳಿ ಕತ್ತಲು ಬೆಳಕು ಎರಡನ್ನೂ ತಂದು ಹರಡಿದೆ ನಿಮ್ಮ ಮುಂದೆ. ಗುರು ಅಷ್ಟಮದಲ್ಲಿ ಸಂಚರಿಸ್ತಾ ಇದ್ದಾನೆ. ದೀನೋ ಜೀವತಿ ಸೇವೆಯ ಕಲುಷಭಾಕ್ ಅಂತ ಹೇಳಿದೆ. ತುಂಬ ದೀನತೆ ಬಂದುಬಿಡುತ್ತೆ. ಇನ್ನೊಬ್ಬರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗತ್ತೆ, ಕೆಲಸಕ್ಕಾಗಿ ಅಲೆದಾಡಬೇಕಾಗತ್ತೆ, ಅವರೇನಂದ್ರು ಅನ್ನಿಸ್ಕೋಬೇಕಾಗತ್ತೆ, ಮನಸ್ಸಿಗೆ ಒಂಥರ ನೋವಿನ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಆ ಅಷ್ಟಮದ ಗುರು. ಆರೋಗ್ಯದಲ್ಲೂ ಏರುಪೇರು ಮಾಡುತ್ತೆ. ಅಷ್ಟಮ ಸ್ಥಾನ ಒಂದು ರೀತಿಯ ಸಂಕಟ, ನೋವು, ವ್ಯಥೆ, ನಷ್ಟ ಮತ್ತು ಅಪಮಾನ ಇವುಗಳನ್ನು ಸೂಚಿಸ್ತಕ್ಕಂಥ ಒಂದು ಸ್ಥಾನ ಅಷ್ಟಮ ನಷ್ಟ ಸ್ಥಾನ ಅಂತ. ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಡಿಸೆಂಬರ್ 5ರವರೆಗೆ ಅಷ್ಟೇ ಆ ಫಲ, ಆಮೇಲೆ ಮತ್ತೆ ಗುರುಬಲ ಬರ್ತದೆ. ಅಲ್ಲಿವರೆಗೆ ಸ್ವಲ್ಪ ಸಮಾಧಾನವಾಗಿರಬೇಕಾಗತ್ತೆ. ಯಾವ ಕೆಲಸಗಳಿಗೂ ಆತುರ ಬೇಡ, ಯಾವ ಕೆಲಸಗಳು ಬಹಳ ಏನು ಧಾವಂತಕ್ಕೊಳಗಾಗೋ ಅವಶ್ಯಕತೆ ಇಲ್ಲ, ಸಮಾಧಾನವಾಗಿರಬೇಕು. ಬೇರೆ ಗ್ರಹಗಳ ಫಲ ಇದೆ. ನವಂಬರಲ್ಲಿ ಶುಕ್ರನ ಸಂಚಾರ, ಕುಜನ ಸಂಚಾರ ಇದೆಲ್ಲ ಲಾಭಸ್ಥಾನದಲ್ಲಿ ಶುಕ್ರ ಸಂಚರಿಸುವಾಗ ಹಲವು ರೀತಿಯ ಲಾಭಗಳನ್ನು ಕಾಣ್ತೀರಾ. ಹಾಲು ಹೈನುಗಾರರಿಗಾಗಬಹುದು, ವಸ್ತ್ರಾಭರಣ ವ್ಯಾಪಾರಿಗಳಿಗಾಗಬಹುದು, ಮತ್ತು ಕಲಾವಿದರಿಗಾಗಬಹುದು, ಮೇಕಪ್ ಆರ್ಟಿಸ್ಟ್ಗಳಿಗೆ ಆಗಬಹುದು, ಸಂಗೀತಜ್ಞರಿಗೆ, ಸಂಗೀತ ಹೇಳ್ಕೊಡ್ತಕ್ಕಂಥವ್ರಿಗೆ ಇವರೆಲ್ಲ ತುಂಬ ಚೆನ್ನಾಗಿದೆ. ಕಲಾವಿದರು ಅಂತೇನಿದಾರಲ್ಲ ಅವರಿಗೆಲ್ಲ ಉತ್ಕೃಷ್ಟವಾದ ಧನಲಾಭವನ್ನು ಕಾಣ್ತಕ್ಕಂಥ ಕಾಲವೇ ಆಗಿದೆ, ಅದರಲ್ಲೇನೂ ಸಂಶಯ ಇಲ್ಲ. ಕುಜನ ಸಂಚಾರ ಕೂಡ ಚೆನ್ನಾಗಿದೆ. ಹೀಗಾಗಿ ವ್ಯಯ ಕಡಿಮೆ ಆಗುತ್ತೆ. ಇಷ್ಟು ದಿವಸ ವೃಥಾ ಖರ್ಚಾಗ್ತಾಯಿತ್ತು, ಏನಿಲ್ಲ ಅಂದರೂ ದುಡಿದಿದ್ದೆಲ್ಲ ಸಂಪಾದನೆ ಮಾಡಿ ಖರ್ಚು ಮಾಡಿದ್ದಲ್ಲದೆ ಮತ್ತಷ್ಟು ಸಾಲ ಮಾಡ್ಕೊಂಡು ಖರ್ಚು ಮಾಡೋದಾಗ್ತಾಯಿತ್ತು. ಆದರೆ ಈಗ ಹಾಗಿಲ್ಲ. ಎಷ್ಟು ಬೇಕೋ ಅಷ್ಟು ಖರ್ಚಾಗಿದೆಯಪ್ಪ, ಅಷ್ಟರ ಮಟ್ಟಿಗೆ ಉಳಿದಿದೆ. ಪಾಪ ಎಷ್ಟೋ ಬಾರಿ ಏನಾಗುತ್ತೆ, ಇತರೆ ಚಟುವಟಿಕೆಗಳಿಗೆ ಹಣ ಒದಗಿಸೋದಲ್ಲದೆ ಇನ್ಯಾವುದೋ ಆರೋಗ್ಯ ಸಮಸ್ಯೆ ಬಂದುಬಿಡುತ್ತೆ. ಇನ್ಯಾರದ ಆರೋಗ್ಯಕ್ಕೂ ನೀವು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಅವರಿಗಾಗಿ ಎಲ್ಲೋ ಅಲದಾಟ ಮತ್ತು ಅವರಿಗಾಗಿ ಬಸ್ ಚಾರ್ಜ್ ಇಡು, ಅವರಿಗಾಗಿ ಓಡಾಡು, ಅವರಿಗಾಗಿ ಖರ್ಚು ಮಾಡು, ಈ ಥರದ್ದು ತಲೆಗೆ ಬಂದುಬಿಡ್ತವೆ. ಅಂಥ ಖರ್ಚುಗಳು ಯಾವುದು ನಿಮಗೆ ಬಾಧಿಸದೇ ಗಳಿಸಿದ ಹಣ ನಿಮ್ಮಲ್ಲಿ ಉಳಿಯೋ ರೀತಿಯಲ್ಲಿ ಆ ಗ್ರಹಗಳ ಅನುಗ್ರಹ ಉಂಟಾಗುತ್ತೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಕುಜನು ಧನಸ್ಥಾನಕ್ಕೆ ಬರ್ತಾನೆ ಜನವರಿ ವೇಳೆಗೆ. ಆಗ ಭೂ ವ್ಯವಹಾರಗಳಲ್ಲಿ ಬಹಳ ವಿಶೇಷವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ರಿಯಲ್ ಎಸ್ಟೇಟ್ನವ್ರಿಗೆ ಬಹಳ ಬೂಮ್ ಅಂತೀವಲ್ಲ, ಆ ರೀತಿಯಲ್ಲಿ ಉತ್ಕೃಷ್ಟವಾದ ಫಲ, ಉತ್ಕೃಷ್ಟವಾದ ಲಾಭ ಗಳಿಕೆಗೆ ಅವಕಾಶ ಇದೆ. ವಾಹನ ಖರೀದಿ ಆಗ್ತಕ್ಕಂಥದ್ದು ಅಥವಾ ಇನ್ಯಾವುದೋ ವಾಹನ ವಹಿವಾಟೆ ಮಾಡ್ತಾಯಿದ್ರೆ ಅದರಲ್ಲಿ ವಿಶೇಷ ಲಾಭ ಗಳಿಸ್ತಕ್ಕಂಥದ್ದು, ಆ ರೀತಿಯ ಶುಭ ಫಲ ಕಾಣ್ತೀರಾ, ಸಂಶಯ ಬೇಡ ಅದರಲ್ಲಿ. ಮತ್ತು ಡಿಸೆಂಬರ್ 5 ನಂತರ ಗುರುಬಲವೂ ಬರುತ್ತದೆ. ಹೀಗಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ವ್ಯಾಪಾರಿಗಳಿಗೆ ಚೇತರಿಸ್ಕೊಳ್ತಕ್ಕಂಥ ಶಕ್ತಿ ಬಂದುಬಿಡುತ್ತೆ. ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಈ ಯಂತ್ರೋಪಕರಣಗಳು, ಆಟೋಮೊಬೈಲ್ಸ್, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ವಿಶೇಷ ಧನ ಲಾಭವನ್ನು ಕಾಣ್ತಕ್ಕಂಥ ಕಾಲವಾಗಿದೆ. ನಮಗೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಅಪನಂಬಿಕೆಯಿಂದ ತೊಂದರೆಗಳು, ಯಾರನ್ನೂ ವಿಶ್ವಾಸ ತುಂಬ ನಂಬಿರ್ತೀರಿ ಅಂಥವರಿಂದ ಸ್ವಲ್ಪ ತೊಂದರೆಗಳು ಬರ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆಗಂತುಕ ಸಮಸ್ಯೆಗಳು ಅಂತ ಅಚಾನಕ್ಕಾಗಿ ಬಂದುಬಿಡುತ್ತಪ್ಪ, ಕೇಳದೆ ಬರ್ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಸ್ವಲ್ಪ ತುಳಿದು ಬಿಡುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಆದರೂ ಗುರು ದೃಷ್ಟಿ ಇರೋದ್ರಿಂದ ಸುಖಕ್ಕೆ ಕೊರತೆ ಆಗೋದಿಲ್ಲ. ಸ್ನೇಹಿತರು, ಬಂಧುಗಳು ಇವರೆಲ್ಲರ ಒಂದು ಸಹಕಾರ, ಅವರ ಪರಿಶ್ರಮ, ಅವರ ಒಂದು ಸಲಹೆ, ಮಾರ್ಗದರ್ಶನ ಇವೆಲ್ಲ ನಿಮ್ಮ ಬದುಕಿಗೆ ವಿಶೇಷ ಆಸರೆಯಾಗಿ ಊರುಗೋಲಾಗಿ ಇರುತ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ಒಂದು ಸಣ್ಣ ತೊಡಕು ಅಷ್ಟೇ. ಡಿಸೆಂಬರ್ 5ರವರೆಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇಂಥದ್ದನ್ನು ಕಾಣ್ತೀರ. ಈ ಕಾರಣದಿಂದಾಗಿ ಗುರುಚರಿತ್ರೆ ಪಾರಾಯಣ ಮಾಡಿ, ಗುರು ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಇದು ನಿಮ್ಮ ಪಾಲಿಗೆ, ನಿಮ್ಮ ಬದುಕಿಗೆ ದೀಪಾವಳಿಯನ್ನು ಮತ್ತಷ್ಟು ಸುಂದರಗೊಳಿಸುತ್ತೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಧನುರ್ರಾಶಿ ಆಯಿತು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಮುಂದಿನ 6 ತಿಂಗಳಿನ ಫಲಾಫಲ ಹೇಗಿದೆ ಅನ್ನೋದನ್ನು ನೋಡೋಣ. ಆಚಾರ್ಯರೇ, ತಿಳಿಸ್ಕೊಡೋದಾದರೆ. ಮಕರ ರಾಶಿ, ಮಕರೋ ಮೃಗಾಸ್ಯ ಅಂತ ಹೇಳುವ ಲಕ್ಷಣ. ಹಾಗಾಗಿ ಜಿಂಕೆ ಮತ್ತು ಮೊಸಳೆಗಳ ಸಮ್ಮೇಳ. ಅದೇ ತರಹದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ದೀಪಗಳ ಹೆಚ್ಚಿನ ಒಂದು ಗುಣವನ್ನು ಇವರು ಅನುಭವಿಸ್ತಾರೆ, ಬೆಳಕನ್ನು ಕಾಣುತ್ತಾರೆ.
ಮಕರ ರಾಶಿಗೆ 6ನೇ ಮನೆಯಲ್ಲಿದ್ದಂತಹ ಗುರು ಈಗ 7ನೇ ಮನೆಗೆ ಪ್ರವೇಶ ಮಾಡಿದ್ದಾನೆ. ಅದರಿಂದ ಒಳ್ಳೆಯ ಗುರುಬಲ, ಅದರ ಜೊತೆಗೆ ಹಂಸ ಮಹಾಯೋಗದ ಫಲವನ್ನು ಅನುಭವಿಸುವಂತಹ ಕಾಲ. ನಾನು ಹಿಂದೆಯೂ ಹೇಳಿದ್ದೇನೆ, ಅನೇಕರು ಶಾಸ್ತ್ರಿಗಳು ಗುರುಗಳು ಕೂಡ ಹಂಸ ಮಹಾಯೋಗದ ಫಲಗಳನ್ನು ತಿಳಿಸ್ತಾ ಬಂದಿದ್ದಾರೆ. ಸಪ್ತಮದಲ್ಲಿ ಬಂದಿರುವ ಕಾರಣ ವಿವಾಹ ಆರ್ತಿಗಳು, ಅಂದರೆ ವಿವಾಹ ಆಗಿಲ್ಲ, ಎಲ್ಲಿ ನೋಡಿದ್ರು ಸೆಟ್ ಆಗ್ತಾ ಇಲ್ಲ, ಅಥವಾ ಆಗುತ್ತೋ ಇಲ್ವಾ ಅನ್ನುವ ಆತಂಕ ಪಡ್ತಾ ಇರುವಂತಹ ಅನೇಕರಿಗೆ ಒಂದು ಒಳ್ಳೆಯ ಕಾಲ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಇದು ಹೆಚ್ಚಿನ ಸಮಯ ಇಲ್ಲ, ಅದು ಕೇವಲ 1-1.5 ತಿಂಗಳ ಕಾಲ ಮಾತ್ರ. ಆದ್ದರಿಂದ ನೀವು ವಿವಾಹ ಆಗಿಬಿಡುತ್ತಾ ಅಂತಂದರೆ ವಿವಾಹ ಆಗುತ್ತೆ ಅನ್ನೋದಕ್ಕಿಂತ ಸಂಬಂಧಗಳು ಜಾಸ್ತಿ ಬಂದು ದೃಢ ಆಗುವಂತಹ ಕಾಲ ಈ ಸಮಯ ಹೇಳಬಹುದು, ಕಾರ್ತೀಕ ಮಾಸ. ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಹೇಳುವ ಹಾಗೆ ನಾವು ಹರಿ ಮತ್ತು ಹರರ ವಿಶೇಷವಾದ ಪ್ರಾರ್ಥನೆ, ಕಾರ್ತೀಕ ಸೋಮವಾರಗಳಲ್ಲಿ ರುದ್ರ ಪ್ರಶ್ನೆ ಚಮಕದಿಂದಾಗಿ ಅವನಿಗೆ ಅಭಿಷೇಕಾದಿಗಳನ್ನು ನಡೆಸುವಂಥದ್ದು. ಅಭಿಷೇಕ ಪ್ರಿಯವೋ ರುದ್ರ ಅಂತ ಹೇಳಿದಾಗಿ ಯಾರ್ಯಾರಿಗೆ ಮದುವೆ ಆಗಬೇಕು, ಹಾಗೆ ಪಾರ್ವತೀ ದೇವಿ ಹೇಗೆ ಹರದನ್ನು ವರಿಸುವುದಕ್ಕೋಸ್ಕರವಾಗಿ ಎಷ್ಟೆಲ್ಲ ಕಠಿಣ ತಪಸ್ಸನ್ನು ಮಾಡಿದ್ಲೋ, ಹಾಗೆ ನಿಮ್ಮ ವಿವಾಹಕ್ಕೋಸ್ಕರವಾಗಿ ಕಠಿಣ ತಪಸ್ಸನ್ನೇ ಈ ಮಾಸದಲ್ಲಿ ಮಾಡಿಕೊಳ್ಳಿ. ವಿವಾಹಕ್ಕೆ ಅನುಕೂಲಗಳು ಖಂಡಿತ ಆಗುತ್ತೆ. ಅದರ ಜೊತೆಗೆ ಈ ಶುಕ್ರ ಮತ್ತು ಕುಜರ ಒಂದು ಯುತಿಗಳನ್ನು ನಾವು ಗಮನಿಸುವಾಗ ಪಂಚಮಾಧಿಪತಿಯಾಗಿರತಕ್ಕಂತಹ ಶುಕ್ರ ಅವನು ಇಷ್ಟು ದಿನಗಳ ಕಾಲ 9ರಲ್ಲಿ ನೀಚ ಸ್ಥಾನದಲ್ಲಿದ್ದವನು ಕರ್ಮಸ್ಥಾನಕ್ಕೆ ಬರ್ತಾನೆ. ಕರ್ಮಸ್ಥಾನಕ್ಕೆ ಬಂದಿರುವ ಕಾರಣ ಕೆಲಸಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅನುಕೂಲಗಳಾಗತ್ತೆ. ಯಾರು ಈ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಿ, ಅಥವಾ ಜರ್ನಲಿಸಮ್ ಆಗ್ಬೋದು, ಅಥವಾ ಯೂಟ್ಯೂಬರ್ಸ್ ಆಗ್ಬೋದು, ಈ ಒಟ್ಟಲ್ಲಿ ಈ ಒಂದು ಕ್ಯಾಮರಾವನ್ನು ಮುಂದಿಟ್ಟುಕೊಂಡು ಯಾರ್ಯಾರು ವ್ಯವಹಾರ ಮಾಡಬೇಕು ಅಂತ ಇದ್ದೀರಿ ಅವರಿಗೆಲ್ಲ ಬಹಳ ಅನುಕೂಲ ಆಗುವಂತಹ ಸಮಯ. ಯಾಕೆಂದರೆ ಅದು ಮಾಲವ್ಯ ಯೋಗದ ಫಲವನ್ನು ಕೂಡ, ರಾಜಯೋಗ, ಅದು ಮಾಲವ್ಯ ಯೋಗದ ದೊಡ್ಡ ರಾಜಯೋಗ, ಅದನ್ನು ಅನುಭವಿಸುವಂತಹದ್ದು. ಜೊತೆಗೆ ಸ್ತ್ರೀ ಸಂಬಂಧಿತವಾದಂತಹ ಸಂಪತ್ತು ಏನಾದರೂ ನಿಮಗೆ ಬರಬೇಕು ಅಂತ ಇದ್ದರೆ ಅದು ನಿಮ್ಮನ್ನು ಒದಗಿ ಬರುತ್ತೆ. ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಸ್ತ್ರೀಯರಿದ್ದರೆ ಅವರ ಮುಖಾಂತರ, ಅವರ ಒಂದು ಇನ್ಫ್ಲುಯೆನ್ಸ್ ಮುಖಾಂತರ ಕೆಲಸ ಸಿಗುವಂತಹ ಯೋಗವನ್ನೂ ಕೂಡ ಈ ಮಕರ ರಾಶಿಯವರಿಗೆ ತಿಳಿಸಿಕೊಡಬಹುದು. ಅಷ್ಟೇ ಅಲ್ಲದೇ ಶುಕ್ರನಿಗೆ ಮಾತೃಕಾರಕನಾಗಿರೋದ್ರಿಂದ, ಪಂಚಮಾಧಿಪತಿ ಆಗಿರೋದ್ರಿಂದ ನೀವು ಹಿಂದೆ ಮಾಡಿರತಕ್ಕಂತಹ ತಾಯಿಯ ವಿಷಯದಲ್ಲಿ ಹಿಂದೆ ನಡೆಸಿದಂತಹ ಅಪಚಾರಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಕಾಲ. ಅದು ನಿಮ್ಮನ್ನು ಹೆತ್ತ ತಾಯಿ ಆಗಬಹುದು, ನಿಮ್ಮನ್ನು ಕಾಪಾಡುವಂತಹ ದೇವಿಯೂ ಆಗಬಹುದು. ಆದ್ದರಿಂದ ನಿಮ್ಮ ಕುಲದೇವರು ಅಥವಾ ಗ್ರಾಮದೇವರು, ಇಷ್ಟ ದೇವರ ವಿಷಯದಲ್ಲಿ ನೀವು ಹಿಂದೆ ಏನಾದರೂ ಅಪಚಾರಗಳನ್ನು ಮಾಡಿದ್ರಿ ಅಂತಾದರೆ ಅದನ್ನು ಈ ಶುಕ್ರ ಉಚ್ಚ ಸ್ಥಾನದಲ್ಲಿ ಬರುವಂತಹ ಕಾಲ ಏನಿದೆ, ಅಂದರೆ ನವೆಂಬರ್ ತಿಂಗಳು ಈ ಕಾಲ ಏನಿದೆ, ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವಳ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಕಾರ್ತೀಕ ಮಾಸದಲ್ಲಿ ದೀಪದಲ್ಲಿ ಆರಾಧನೆ ಮಾಡುವಂತಹ ಒಂದು ವಿಶೇಷವಾದಂತಹ ಫಲ ಅದು. ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ದೀಪದ ಮಧ್ಯದಲ್ಲಿ ಆ ದೇವಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಿಮ್ಮ ಕುಲ ದೇವಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಪಚಾರಗಳಾಗಿ ಅದರಿಂದ ವಿವಾಹಕ್ಕೆ ಏನೋ ತಡೆ ಬರ್ತಾ ಇತ್ತು ಅಂತ ಆದರೆ ಅದನ್ನೂ ಕೂಡ ತಾವು ಪರಿಹಾರ ಮಾಡಿಕೊಳ್ಳಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಫಲಾಫಲ ಹೇಗಿದೆ ಮುಂದಿನ 6 ತಿಂಗಳು ಅನ್ನೋದನ್ನು ಕೇಳೋಣ. ಗುರುಗಳೇ, ತಿಳಿಸ್ಕೊಡೋದಾದರೆ. ಕುಂಭರಾಶಿ ಇದನ್ನು ನೋಡುವಾಗ ನಮಗೆ ಇಲ್ಲಿ ರಾಹು, ಯಾಕೆಂದರೆ ಎಲ್ಲ ಗ್ರಹಗಳನ್ನು ನಾವು ಒಂದು ಸಲ ಚಿಂತನೆ ಮಾಡಿ ಆ ರಾಶಿಯ ಭವಿಷ್ಯವನ್ನು 6 ತಿಂಗಳ ಹೇಳಬೇಕಾಗತ್ತೆ. ಹಾಗೆ ನೋಡಿದರೆ ರಾಶಿಯಲ್ಲಿ ಇರುವಂತಹ ಗ್ರಹ ಬಹಳ ಫಲವನ್ನು ಕೊಡುತ್ತದೋ, ಚತುರ್ಥದಲ್ಲಿರುವುದು ಕೊಡುತ್ತೋ, ಭಾಗ್ಯದಲ್ಲಿರುವುದು ಕೊಡುತ್ತೋ, ಲಾಭದಲ್ಲಿರುವುದು ಕೊಡುತ್ತೋ, ಇದು ತುಂಬ ವಿಶ್ಲೇಷಣಾತ್ಮಕವಾದ ವಿಷಯ. ಕೇವಲ ರಾಶಿಯಿಂದಲೋ ಒಂದು ಗ್ರಹಗಳಿಂದಲೋ ಹೇಳಲಿಕ್ಕಾಗೋದಿಲ್ಲ. ಆದರೆ ಫಲ ಕೊಡುವಾಗ ಏನು ಹೇಳುತ್ತೆ ಅಂತ ಕೇಳಿದರೆ, ಬಲವಾದಂತಹ ಯಾವ ಗ್ರಹ ಇದೆ ಅದೇ ಫಲವನ್ನು ಕೊಡುತ್ತೆ ಅನ್ನೋದು ನಿರ್ಣಯ. ಹಾಗಾಗಿ ರಾಶಿಯವರಿಗೆ ಯಾವುದು ಬಲ ಅಂತ ನೋಡಬೇಕು. ಯಾಕೆಂದರೆ ಕುಂಭರಾಶಿಯವರಿಗೆ ನೋಡಿ, ಪಂಚಮದಲ್ಲಿಯೂ ಗುರು ಇದೆ, ಷಷ್ಠದಲ್ಲಿಯೂ ಗುರು ಬರುತ್ತೆ. ಅದೇ ರೀತಿಯಾಗಿ ಶುಕ್ರನು ಸಹಿತ ಅವರಿಗೆ ನವಮದಲ್ಲಿ ಬರುತ್ತಾನೆ ಮತ್ತು ಕರ್ಮದಲ್ಲಿಯೂ ಸಹಿತ ಇರುತ್ತಾನೆ. ವೇದದಲ್ಲಿ ಕುಜ ಇದ್ದಾನೆ, ರವಿ ಲಗ್ನದಿಂದ ಮತ್ತು ವೇದಲ್ಲಿ ಇದೆಲ್ಲ ಸಂಚಾರ ಮಾಡ್ತಾನೆ. ಆದರೆ ಕುಂಭದಲ್ಲಿರುವಂತಹ ರಾಹು ಒಳ್ಳೆಯವನೋ ಕೆಟ್ಟವನೋ ಅನ್ನೋದನ್ನು ಬಹಳ ಪ್ರಮುಖವಾಗಿ ನಾವು ಚಿಂತನೆ ಮಾಡುವಾಗ ಕಾಳಿದಾಸವಮ್ಮ ಕಡೆ ಹೇಳ್ತಾನೆ, ತುಂಗಂ ತದ್ವೃಢವಶ್ಚ ವೃಶ್ಚಿಕ ಇತಿ ಸ್ಯಾದ್ರಾಹು ಕೇತೋರ್ಗ್ರಹವು ಕುಂಭೋಲಿ ಮಿಥುನಾಂಗಮೇತು ಭವತು ಮೂಲತ್ರಿಕೋಣಾಭಿದೆ ಎಂಬುದಾಗಿ ಉತ್ತರ ಕಾಲಾಮೃತದಲ್ಲಿ ಹೇಳ್ತಾನೆ. ಕುಂಭ ಅನ್ನೋದು ರಾಹುವಿಗೆ ಮೂಲತ್ರಿಕೋಣ ರಾಶಿ ಅಂತ. ಆ ಕುಂಭದಲ್ಲಿರುವ ರಾಹುವಿಗೆ ಮಿಥುನದಲ್ಲಿರುವಂತಹ ಗುರುವಿನ ದೃಷ್ಟಿ ಬೀಳುತ್ತೆ. ಹಾಗಾಗಿ ಕುಂಭರಾಶಿಯವರು ಒಳ್ಳೆಯ ಫಲವನ್ನೇ ಪಡೀತಾರೆ. ಯಾವ್ಯಾವ ಕ್ಷೇತ್ರದಲ್ಲಿದ್ದವರು, ಈಗ ಗ್ಯಾಸು,
ಅಥವಾ ಆಯಿಲು, ಇನ್ನು ಯಾವುದೇ ರಾಹುವಿನಿಂದ ಬರುವಂತಹ ಮೆಕ್ಯಾನಿಕಲ್ಗಳು, ಇವರೆಲ್ಲರಿಗೂ ಸಹಿತ ಕುಂಭರಾಶಿಯಲ್ಲಿ ಉತ್ತಮ ಫಲ. ಆದರೆ ವಾಯುಯಾನ ಮಾಡುವಂಥವರಿಗೆ ಕುಂಭರಾಶಿ ಅಷ್ಟು ಉತ್ತಮ ಅಲ್ಲ. ಯಾವಾಗ ಕುಂಭರಾಶಿಯಲ್ಲಿ ರಾಹು ಬಂದಾಗ ಅತ್ಯಂತ ಹಾನಿಯಾದಂತಹ ಸಂದರ್ಭ ಇದೆ. ಯಾಕೆಂದರೆ ದ್ವಿತೀಯ ಭಾವದಲ್ಲಿ ಶನಿ ಇದ್ದು ಅದನ್ನು ಏನಾಗುತ್ತೆ ಅಂದರೆ ಚತುರ್ಥ ಭಾವವನ್ನು ಕೇಂದ್ರೀಕರಿಸಿಕೊಂಡು ಅದು ಕೂತಿರುವುದರಿಂದ, ಚತುರ್ಥ ಭಾವವನ್ನು ಶನಿ ನೋಡುವುದರಿಂದ ಇಲ್ಲಿ ಅಪಾಯವಾದಂತಹ ಒಂದು ಘಟನೆಗಳೆಲ್ಲ ಸಂಭವಿಸುತ್ತದೆ. ಹಾಗಾಗಿ ಕುಂಭರಾಶಿಯಲ್ಲಿ ನಾವು ವಿಶ್ಲೇಷಣೆ ಮಾಡುವಾಗ ಅತ್ಯಂತ ಶುಭ ಅಂತ ಹೇಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆದರೂ ಸಹಿತ ಕೆಲವೊಂದಷ್ಟು ಈ ರಾಶಿಯ ಪ್ರಭಾವಕ್ಕೆ, ಅಂದರೆ ಗುರುವಿನ ಒಂದು ದೃಷ್ಟಿ ಅಲ್ಲಿರುವುದರಿಂದ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ಅನೇಕ ಕಾರಣಗಳು ಅವರಿಗೆ ಬರ್ತವೆ. ಅವರೇ ಸ್ವತಃ ಅದರಲ್ಲಿ ಪರಿಶ್ರಮ ಪಡಬೇಕಾದಂಥ ವಿಷಯ ಇದೆ. ಯಾಕೆಂದರೆ ಈಶ್ವರ ಅನುಗ್ರಹಕ್ಕಾಗಿ ಈಶ್ವರನ ಅಭಿಷೇಕವನ್ನು ಮಾಡುವಂತೆ ಅವರು ಪುರುಷ ಸೂಕ್ತವನ್ನು ಹೆಚ್ಚು ಅಭಿಷೇಕ ಮಾಡುವಂತಹದ್ದು, ವಿಷ್ಣುವಿನ ದ್ವಾದಶಾಕ್ಷರಿ ಮಂತ್ರವನ್ನು ಪಠನೆ ಮಾಡುವಂಥದ್ದು ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದು. ಹಾಗೆ ಶುಕ್ರನು ಅವರಿಗೆ ಭಾಗ್ಯದಲ್ಲಿ ಬಂದಾಗ ಇವರು ಹೇಳಿದಂತೆ ವಿವಾಹ ಹೆಚ್ಚುಗಳಿರ್ಬೋದು, ಸಂತಾನ ಸುಖ ಇರ್ಬೋದು, ಮನೆಯ ಒಂದು ಅಭಿವೃದ್ಧಿಯನ್ನು ಮಾಡುವಂಥವರು, ಭೋಗಭಾಗ್ಯಾನೇ ಶುಕ್ರ ಎಂಬುದಾಗಿ, ಶುಕ್ರ ಸಾಮಾನ್ಯ 1.5 ತಿಂಗಳ ಕಾಲ ಅಲ್ಲಿ ಇರುವುದರಿಂದ ಆ ಸಂದರ್ಭದಲ್ಲಿ ಮನೆಯ ಎಲ್ಲ ಕೆಲಸಗಳು ಮುಗಿಯದೇ ಇದ್ದಂಥವರು ಅವರಿಗೆಲ್ಲ ಒಂದು ಒಳ್ಳೆಯ ರೀತಿಯಿಂದ ಆಗುವಂಥದ್ದಿದೆ. ಆದರೆ ಕಾರ್ಮಿಕ ವರ್ಗ ಮತ್ತು ಸಾಮಾನ್ಯ ಪರಿಶ್ರಮ ಪಡುವಂತಹ ವರ್ಗ ಭೂಮಿಯನ್ನು ಹಿಡಿದುಕೊಂಡು, ಭೂಮಿಯನ್ನು ಮಾಡಿ, ಮನೆಯನ್ನು ಕಟ್ಟಿಕೊಂಡು ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಈ ಒಂದು ಕಾಲ ಅತ್ಯಂತ ಶ್ರೇಷ್ಠವಾದಂತಹದ್ದಾಗತ್ತೆ. ಯಾಕೆಂದರೆ ಉಚ್ಚನಾದ ಕುಜ ವ್ಯಯದಲ್ಲಿರುವುದರಿಂದ ವ್ಯಯಸ್ಥಾನ ಯಾವುದು ಅಂತ ಕೇಳಿದರೆ ಅದು ಭೂಮಿಗೆ ಸಂಬಂಧಪಟ್ಟಂತಹ ವ್ಯಯ. ಆದ್ದರಿಂದ ಭೂಮಿಯ ವ್ಯಯ ಆಗತ್ತೆ. ಆದರೆ ಅದೇ ರಾಹು ಚತುರ್ಥದಲ್ಲಿರುವಂತಹ ರಾಹು ಚತುರ್ಥದಲ್ಲಿ ಶನಿಯ ದೃಷ್ಟಿಗೆ ಒಳಪಟ್ಟು ಅದು ಬರುವುದರಿಂದ ವಾಹನಗಳ ಭೀತಿ, ವಾಹನದಲ್ಲಿ ಸಂಚಾರ ಮಾಡುವವರು ಸ್ವಲ್ಪ ಎಚ್ಚರಿಕೆಯನ್ನು ಪಡೆಯುವಂತಹದ್ದು, ವಾಹನದಿಂದ ದೋಷ ಇಂತಹದ್ದು ಸಾಧ್ಯತೆ ಇದೆ. ಅಂತಹ ಕಾರಣದಿಂದ ಅವರೆಲ್ಲರೂ ಸುಬ್ರಹ್ಮಣ್ಯನ ಆರಾಧನೆ, ನಾಗದೇವತಾರಾಧನೆಯನ್ನು ಮಾಡುವಂತಹದ್ದು, ವಿಶೇಷವಾಗಿ ನಾವು ದೇವಿಯನ್ನು ಆರಾಧನೆ ಮಾಡಲಿಕ್ಕೆ ತಿಳಿಸುವಂತಹದ್ದು. ಯಾಕೆಂದರೆ ರಾಹು, ಶುಕ್ರ, ಕುಜ ಇವುಗಳೆಲ್ಲವೂ ಸಹಿತ ದೇವಿಯ ಆರಾಧನೆಯನ್ನೇ ತಿಳಿಸುವುದರಿಂದ ದೇವಿಯ ಆರಾಧನೆ, ಗಣಪತಿಯ ಆರಾಧನೆಯನ್ನು ಅವರು ಮಾಡಿದರೆ ಅವರ ಅಭೀಷ್ಟ ಸಿದ್ಧಿಯಾಗುವುದರಲ್ಲಿ ಸಂಶಯ ಇಲ್ಲ ಎನ್ನುವುದನ್ನು ಹೇಳಬಹುದು. ಕುಂಭರಾಶಿಯ ನಂತರ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಫಲ ಹೇಗಿದೆ ಅನ್ನೋದನ್ನು ತಿಳಿಯೋಣ. ಶಾಸ್ತ್ರಿಗಳೇ, ಮೀನರಾಶಿಯ ಬಗ್ಗೆ ತಿಳಿಸ್ಕೊಡೋದಾದರೆ. ಮೀನರಾಶಿಯವರಿಗೆ ಪಂಚಮದ ಗುರು ಈಗಾಗಲೇ ನಿಮ್ಮ ದೀಪಾವಳಿಯನ್ನು ಮತ್ತಷ್ಟು ರಂಗುಗೊಳಿಸಿದ್ದಾನೆ. ಕಾರಣ ಗುರುಬಲ. ಮಹೇಶ ಸಚಿವೋ ಸುತಸ್ಥೆ ಧೀಮಾನ್ ಗುರು ಅಂತ ಹೇಳಿದೆ. ರಾಜರಿಗೆ ಪ್ರಿಯರಾಗ್ತಕ್ಕಂಥದ್ದು, ನೀವೇ ರಾಜರಾಗಿಬಿಡ್ತಕ್ಕಂಥದ್ದು. ಯಾರು ಬೌದ್ಧಿಕವಾಗಿ ಪ್ರಬಲರೋ, ಬೌದ್ಧಿಕವಾಗಿ ಸಮರ್ಥರೋ ಅವರೇ ರಾಜರಾಗಿರ್ತಾರೆ. ರಾಜನಿಗೆ ಮಂತ್ರಿಯೇ ಬಲಗೈ. ಹೀಗಾಗಿ ಆ ಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ವಿಶೇಷ ಯೋಗ್ಯತೆಯನ್ನು, ವಿಶೇಷ ಒಂದು ಫಲವನ್ನು ಆ ಗುರು ನಿಮ್ಮ ಬದುಕಿಗೆ ತಂದುಕೊಟ್ಬಿಟ್ಟಿದ್ದಾನೆ. ಅದರಲ್ಲಿ ಸಂಶಯ ಇಲ್ಲ. ಮತ್ತು ಗುರು ದೃಷ್ಟಿ ಎಲ್ಲಿ ಬಿದ್ದಿದೆಯಪ್ಪ ಅಂದರೆ ಲಾಭ ಸ್ಥಾನಕ್ಕೆ ಬಿದ್ದಿದೆ. ಹೀಗಾಗಿ ಲಾಭ ಲಾಭ ಲಾಭ, ಈ ರೀತಿಯ ಲಾಭದ ಬದುಕನ್ನು ನೀವು ಕಾಣ್ತೀರಾ. ಹೀಗಾಗಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಸಂತಾನ ಸೂಚನೆ ಆಗ್ತಕ್ಕಂಥ ಫಲಗಳನ್ನು ಗುರುವಿನಿಂದ ಕಾಣಬಹುದು. ಪ್ರತಿಭಾಶಕ್ತಿ ಜಾಗೃತವಾಗುತ್ತೆ. ಮತ್ತು ಹೈಯರ್ ಸ್ಟಡೀಸ್ ಮಾಡೋರಿಗೆ, ಉನ್ನತ ಶಿಕ್ಷಣದವರಿಗೆ ತುಂಬ ಚೆನ್ನಾಗಿರುತ್ತದೆ. ಅಧ್ಯಯನ, ಅಧ್ಯಾಪನ, ಅರ್ಚಕ ವೃತ್ತಿಯಲ್ಲಿರ್ತಕ್ಕಂಥವರು, ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಕ್ಕಂಥವರು, ಹೀಗೆ ಹಲವರಿಗೆ ಈ ಒಂದು ಗುರು ಬದಲಾವಣೆ ನಿಮ್ಮ ಬದುಕಿಗೆ ಒಂದು ಮಂಗಳ ಫಲವನ್ನೇ ತಂದುಕೊಟ್ಟಿದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ದೀಪಾವಳಿ ನಿಮ್ಮ ಪಾಲಿಗೆ ಒಂದು ಬಂಗಾರದ ಒಂದು ಕಾಲವಾಗಿದೆ. ಮತ್ತು ನಿಮ್ಮ ಈ ಬೇರೆ ಬೇರೆ ಗ್ರಹಗಳ ಸಂಚಾರವನ್ನು ಗಮನಿಸ್ಕೊಂಡ್ರೆ ಶುಕ್ರ ಕೂಡ ಅಷ್ಟಮಕ್ಕೆ ಬಂದಾಗ ಕಷ್ಟ ನಷ್ಟಗಳು ಕಡಿಮೆಯಾಗುತ್ತೆ, ಸುಖ ಜೀವನ ಹೆಚ್ಚಾಗುತ್ತೆ, ಬದುಕಿಗೆ ಬೇಕಾಗಿರತಕ್ಕಂಥ ನೆಮ್ಮದಿ, ಆ ಲೌಕಿಕ ನೆಮ್ಮದಿಯನ್ನು ಕಾಣ್ತಕ್ಕಂಥ ಒಂದು ಏನು ಶುಕ್ರನ ಫಲ ನಿಮ್ಮ ಬದುಕಿಗೆ ಅದು ಸಂತೋಷವನ್ನು ತಂದುಕೊಡುತ್ತೆ. ಕುಜನು ಭಾಗ್ಯದಲ್ಲಿ ಸಂಚರಿಸುವಾಗ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಏರ್ಪಾಡಾಗುತ್ತೆ. ದೈವಾನುಕೂಲದಿಂದ ಸಾಹಸ ಕಾರ್ಯಗಳು ಕೂಡ ಸ್ವಲ್ಪ ಸುಲಭವಾಗುತ್ತೆ. ಕಠಿಣ ಕಾರ್ಯಗಳು ಸುಲಭವನ್ನು ಮಾಡಿಕೊಳ್ತೀರಾ. ಆ ರೀತಿಯಲ್ಲಿ ಶುಭ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಭೂ ವ್ಯವಹಾರಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಧನ ಸಮೃದ್ಧಿಯಾಗುತ್ತೆ. ಆಟೋಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇದೆಯಲ್ಲ, ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಯಾವುದನ್ನು ಯಂತ್ರೋಪಕರಣಗಳು, ಯಂತ್ರೋದ್ಯಮ ಅಂತೀವೋ ಆ ಕ್ಷೇತ್ರಗಳಲ್ಲೆಲ್ಲ ಉತ್ಕೃಷ್ಟವಾದ ಲಾಭ, ಹೊಸ ಅವಕಾಶಗಳಿಗೆ ಅದರ ಪ್ರತಿಷ್ಠೆ, ಮಾನ, ಗೌರವ ಈ ರೀತಿಯಲ್ಲಿ ಉತ್ಕೃಷ್ಟವಾದ ಫಲಗಳನ್ನು ಕಾಣಬಹುದು. ಹೀಗಾಗಿ ಮೀನರಾಶಿಯವರಿಗೆ ಸಮೃದ್ಧವಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ಕುಜನ ಸಂಚಾರ ಜನವರಿ ವೇಳೆಗೆ ಉಚ್ಚಸ್ಥಾನಕ್ಕೆ ಬರ್ತಾನೆ. ಧನಾಧಿಪತಿ ಲಾಭದಲ್ಲಿದ್ದಾಗ ಎಲ್ಲ ನೀವು ಮಾತಾಡಿದ್ದಕ್ಕೆ ಲಾಭ,
ನೀವು ಬರೆದದ್ದಕ್ಕೆ ಲಾಭ, ನೀವು ಉಪನ್ಯಾಸ ಕೊಟ್ಟಿದ್ದಕ್ಕೆ ಲಾಭ, ಯಜ್ಞ ಕಾರ್ಯಗಳನ್ನು ಮಾಡಿದ್ದಕ್ಕೆ ಲಾಭ, ಹೀಗೆ ಹಲವು ಬಗೆಯ ಲಾಭಗಳನ್ನು ಕಾಣ್ತೀರ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಂತೂ ಒಂದು ಬಂಗಾರದ ಫಲವೇ ಆಗಿಬಿಟ್ಟಿದೆ. ಆ ಜನವರಿ ನಿಮ್ಮ ಪಾಲಿಗೆ ಒಂದು ಸುವರ್ಣ ಯುಗ ಅಂತೀವಲ್ಲ, ಆ ರೀತಿಯ ಶುಭ ಫಲಗಳನ್ನು ತಂದು ಕೊಟ್ಬಿಡುತ್ತೆ. ಹೀಗಾಗಿ ತುಂಬ ಚೆನ್ನಾಗಿದೆ ಇವರೇ. ಇನ್ನು ಗುರುವಿನ ಸಂಚಾರ ಕೂಡ ಡಿಸೆಂಬರ್ ನಂತರದಲ್ಲಿ ಚತುರ್ಥಕ್ಕೆ ಬರ್ತಾನೆ. ಆಗ ಸ್ನೇಹಿತರು, ಬಂಧುಗಳ ಸಹಕಾರ ಹೆಚ್ಚಾಗುತ್ತೆ, ಭೂಲಾಭವೂ ಉಂಟಾಗುತ್ತೆ, ಪ್ರಯಾಣ, ವಿಹಾರ, ಅದು ಸಂತೋಷ, ಸುಖಸ್ಥಾನ ಅಂತ. ಸುಖಸ್ಥಾನದಲ್ಲಿ ಗುರು ಸಂಚರಿಸಿದ್ರೆ ಸುಖ ಸಮೃದ್ಧಿ ಅಂತ. ಆ ರೀತಿಯ ಶುಭ ಫಲಗಳನ್ನು ಕಾಣಲಿಕ್ಕೆ ಖಂಡಿತ ಅವಕಾಶಗಳಿದ್ದಾವೆ. ಹೀಗಾಗಿ ನಿಮಗೂ ಕೂಡ ಈ ದೀಪಾವಳಿಯಿಂದ ಒಂದು 6 ತಿಂಗಳ ಕಾಲ ಏನಿದೆ, ಇದು ಅತ್ಯಂತ ಉತ್ಕೃಷ್ಟ ಕಾಲ. ಫೆಬ್ರವರಿ ವೇಳೆಗೆ ಸ್ವಲ್ಪ ತೊಂದರೆ ಒಳಗಾಗುತ್ತೆ. ಇಷ್ಟೆಲ್ಲ ಚೆನ್ನಾಗಿದೆಯಲ್ಲ ಅಂತ ಮೈ ಮರೆತರೆ ಆಗ ಫೆಬ್ರವರಿಲಿ ಅಲ್ಲಿ ರಾಹು ಕುಜ ಒಟ್ಟಾಗಿಬಿಟ್ಟು ನಿಮ್ಮ ಕಾಲನ್ನು ಸ್ವಲ್ಪ ತೊಂದರೆ ಮಾಡಬಹುದು. ಹುಷಾರು, ಇನ್ಫೆಕ್ಷನ್ಸ್ ಆಗಿಬಿಡಬಹುದು. ಇನ್ಯಾವುದೋ ಒಂದು ಭೀಕರವಾದ ಬಳಲಿಕ್ಕೆ ಸಹನೀಯವಲ್ಲದ ಅಸಹನೀಯವಾಗಿರ್ತಕ್ಕಂಥ ತೊಂದರೆಗಳಿಗೆ ಒಳಪಡಬಹುದು. ಹುಷಾರು. ಯಾವ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ಸಿಂದ ನೀವು ಲಾಭವನ್ನು ಗಳಿಸಿದ್ರು ಅದರಿಂದಲೇ ನೀವು ಎಲ್ಲವನ್ನು ಕಳ್ಕೊಳ್ಳೋ ಸಾಧ್ಯತೆಗಳು, ಫೇಕ್ ನ್ಯೂಸ್ಗಳು ಅಥವಾ ಅವುಗಳಿಂದಾಗಿ ನೀವು ಯಾವುದೋ ಪ್ರಮಾದಕ್ಕೆ ತುತ್ತಾಗಿಬಿಡ್ತಕ್ಕಂಥದ್ದು. ಆ್ಯಪ್ಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಬಳಸಿ. ಆ ರೀತಿಯ ತೊಡಕುಗಳನ್ನೆಲ್ಲ ರಾಹು ಕುಜ ಒಟ್ಟಾಗಿದ್ದಾಗ ತೋರಿಸುತ್ತೆ. ಹಣಕಾಸಿನ ವಹಿವಾಟು ಹೇಗೆ ಆಗ್ತಾ ಇರುತ್ತೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ಅದು ನಿಮ್ಮನ್ನು ಹಾಗೆ ಗುಡಿಸಾಕ್ಬಿಡುತ್ತೆ. ಫೆಬ್ರವರಿಯಲ್ಲಿ ತುಂಬ ಎಚ್ಚರ ವಹಿಸಬೇಕು. ಅಂತೂ ಪರಿಹಾರಕ್ಕೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನೇ ಮಾಡಬೇಕು. ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡಿ ಅಲ್ಲೊಂದು ವಿಶೇಷವಾದ ಅಭಿಷೇಕ, ಅರ್ಚನೆ ಇವುಗಳನ್ನು ಮಾಡಿಸೋದನ್ನು ಮರಿಬೇಡಿ. ಮತ್ತು ಜೊತೆಗೆ ಸುಬ್ರಹ್ಮಣ್ಯ ಕವಚವನ್ನು ಪ್ರತಿ ದಿವಸ ನೀವು ಕೇಳಿಸ್ಕೋಬೇಕು, ಹೇಳ್ಕೋಬೇಕು. ಅದು ಆರೋಗ್ಯವನ್ನು ಕಾಪಾಡಿಕೊಡುತ್ತೆ. ಇಷ್ಟೆಲ್ಲ ಫಲಗಳನ್ನು ನಾವು ನೋಡಿದ್ವಿ. 12 ರಾಶಿಗಳವರೆಗೂ ಒಂದೊಂದು ರೀತಿಯ ಫಲ ಇದೆ. ಒಂದೊಂದು ಗ್ರಹದಿಂದ ಅತ್ಯಂತ ಶುಭ ಫಲವಿದೆ, ಮತ್ತೊಂದು ಗ್ರಹಗಳಿಂದಾಗಿ ಸ್ವಲ್ಪ ತೊಡಕು ಇದ್ದಾವೆ. ಹಾಗಂತ ಗಾಬರಿ ಆಗಬೇಕಾಗಿಲ್ಲ. ಕಾರಣ ಏನಪ್ಪ ಅಂದರೆ ಇದೊಂದು ಸ್ಥೂಲವಾದ ನೋಟ, ಇದೊಂದು ಮೇಲ್ಮೈ ನೋಟ ಅಂತೀವಲ್ಲ, ಆ ರೀತಿಯ ಪಕ್ಷಿ ನೋಟ ಇದ್ದ ಹಾಗೆ. ಎಕ್ಸಾಕ್ಟಾಗಿ ಈ ಹೊತ್ತೇ ಏನಾಗುತ್ತೆ, ಈ ಕ್ಷಣ ಏನಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದ್ದರೆ ಜಾತಕಗಳನ್ನು ಪರಿಶೀಲಿಸ್ಕೊಳ್ಬೇಕಾಗತ್ತೆ. ಅಲ್ಲಿ ಯಾರು ನಿಮ್ಮ ಜಾತಕದಲ್ಲಿ ಯಾರು ದಶಾನಾಥ, ಯಾರು ಭುಕ್ತಿನಾಥ, ಇವುಗಳು ಬಹಳ ಮುಖ್ಯ. ನಾನು ಎಷ್ಟೋ ಬಾರಿ ಹೇಳ್ತೀನಿ ಈ ವಿಚಾರವನ್ನು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಜಾತಕಗಳನ್ನು ಪರಿಶೀಲಿಸಿಕೊಳ್ಳದೆ ಹೊರತು ಇದೇ ಫಲದ ಮೇಲೆ ಸಂಪೂರ್ಣವಾಗಿ ಭವಿಷ್ಯ ಅಂತ ಅಂದುಕೊಂಡ್ರೆ ಅದು ತಪ್ಪಾಗುತ್ತೆ. ಹೀಗಾಗಿ ಇದು ನಾನು ಹೇಳಿರ್ತಕ್ಕಂಥ ಈಗ ಇಷ್ಟು ನಾವು ಹೇಳಿದ್ದು ಒಂದು ಸ್ಥೂಲವಾದ ಪರಿಚಯ. ಈ 6 ತಿಂಗಳಲ್ಲಿ ಹೀಗಿರಬಹುದು, ಈ ಸಂದರ್ಭದಲ್ಲಿ ಹೀಗಾಗಬಹುದು, ಜನವರಿಯಲ್ಲಿ ಹೀಗೆ, ಫೆಬ್ರವರಿಯಲ್ಲಿ ಹೀಗೆ, ನವಂಬರಲ್ಲಿ ಹೀಗೆ ಆ ಕಾಲಗಳಲ್ಲಿ ಸ್ವಲ್ಪ ಈ ರೀತಿಯ ಫಲಗಳಿರಬಹುದು ಅನ್ನೋದ್ರ ಮಟ್ಟಿಗೆ ಹೇಳಿರ್ತಕ್ಕಂಥ ಫಲಗಳಾಗಿದೆ. ಹೀಗಾಗಿ ಇದರಿಂದ ಯಾರಿಗೂ ನನಗೆ ಚೆನ್ನಾಗಿಲ್ಲ ಅಂತ ತುಂಬ ನೋವು ವ್ಯಥೆ ಪಡ್ಕೊಳ್ತಕ್ಕಂಥದ್ದು, ತುಂಬ ಚೆನ್ನಾಗಿದೆ ಅಂತ ಮೈಮರಿತಕ್ಕಂಥದ್ದು ಎರಡೂ ತಪ್ಪೇ ಆಗುತ್ತೆ. ಹೇಳಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ಕಾಲದಲ್ಲಿ ಬಂದು ಒದಗುವ ಯಾವುದೋ ಸಮಸ್ಯೆಯಿಂದ ನೀವು ಖಂಡಿತ ನಿಸ್ಸಂಶಯವಾಗಿ ಪಾರಾಗ್ತೀರ. ಅದರಲ್ಲಿ ಏನು ಸಂಶಯ ಇಲ್ಲ. ಮುಖ್ಯವಾಗಿ ಕಾರ್ಯದಲ್ಲಿ ನೀವು ಮಾಡತಕ್ಕಂತಹ ಕೆಲಸಗಳಲ್ಲಿ ಶ್ರದ್ಧೆ, ನಂಬಿಕೆ ಇಡಿ, ದೇವರಲ್ಲಿ ನಂಬಿಕೆ ಇಡಿ. ಮಾಡುವ ಕೆಲಸ ತುಂಬ ಕೌಶಲ್ಯಪೂರ್ಣವಾಗಿದ್ದರೆ ಆ ಕೆಲಸಗಳ ಯಶಸ್ಸನ್ನು ಸಾಧಿಸ್ತೀರ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ದೈವಾರಾಧನೆ. ಹೀಗಾಗಿ ನಿಮ್ಮ ಇಷ್ಟ ದೇವತೆ ಯಾರು ಮನಸ್ಸಿಗೆ ತುಂಬ ಹಿತವಾದ ದೇವತೆ ಅಂತ ಅನಿಸುತ್ತೋ ಆ ದೇವರ ಪೂಜೆ, ಅರ್ಚನೆ ಇವುಗಳನ್ನು ಮಾಡಿ ಸಂಕಷ್ಟದಿಂದ ತಾನಾಗೇ ಪಾರಾಗ್ತೀರ. ಆತಂಕ ಬೇಡ. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ದೀಪಾವಳಿ ಭವಿಷ್ಯ. ಅತಿಥಿಗಳೆಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ದೀಪಾವಳಿಯ ವಿಶೇಷತೆ, ಮಹತ್ವ, ಜೊತೆಗೆ ಕಾರ್ತಿಕ ಮಾಸದ ವಿಶೇಷ ಎಲ್ಲದರ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ದೀಪಾವಳಿ ತಮ್ಮೆಲ್ಲರ ಅಭಿಲಾಷೆಯನ್ನು ಈಡೇರಿಸಲಿ, ಸುಖ ಸಮೃದ್ಧಿ, ಶಾಂತಿ, ನೆಮ್ಮದಿ ನೆಲೆಸಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.